ಸೋದರ ಸೋದರಿಯರೇ, ಈಗಾಗಲೇ ಈ ವೈಶಾಖ ಪೂರ್ಣಿಮೆ ಒಂದು ಸಂಸ್ಕಾರ ಕಾರ್ಯದ ವಿಚಾರವನ್ನು ನಮ್ಮ ಸೋದರ ಗೋಪಾಲಕೃಷ್ಣ ಅವರು ವಿಚಾರ ಮಾಡಿದರು. ನಾನಾಗಲೇ ಹೇಳ್ತಾ ಇದ್ದೆ, ಎರಡು ಸಂಸ್ಕಾರ ಕಾರ್ಯಗಳು ನಡೆಯುತ್ತೆ. ವೈಶಾಖ ಪೂರ್ಣಿಮೆಯಲ್ಲಿ ಒಂದು ಸಂಸ್ಕಾರ ಕಾರ್ಯ, ಈ ಆಷಾಢ ಪೂರ್ಣಿಮೆಯಂದು ಮತ್ತೊಂದು ಸಂಸ್ಕಾರ ಕಾರ್ಯ ನಡೆಯುತ್ತೆ. ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯದ ಪರಿಚಯ ಇರೋರೆಲ್ಲರೂ ಕೂಡ ಕೆಲವು ಮೂಲಭೂತ ಸಿದ್ಧಾಂತಗಳ ಪರಿಚಯ ಆಗಿರುತ್ತೆ. ಥಿಯೋಸಫಿಯಲ್ಲಿ ಕೆಲವು ಮೂಲಭೂತವಾದಂಥ ಸಿದ್ಧಾಂತಗಳಿವೆ. ಉದಾಹರಣೆಗೆ ವಿಕಾಸ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ, ಮರಣಾನಂತರ ಜೀವನದ ಸಿದ್ಧಾಂತ, ಅಂತರಂಗ ಸರ್ಕಾರ, ಇದು ಒಂದು ವಿಚಾರ. ಹೀಗೆ ನಾವು ಈ ಪ್ರಕೃತಿಯ ಮೂಲಭೂತ ತತ್ವಗಳನ್ನು ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯದ ಬೆಳಕಿನಲ್ಲಿ ನಾವು ನೋಡ್ತಾ ಹೋಗುವಾಗ ಈ ಅಂತರಂಗ ಸರ್ಕಾರ ಅಂತಕ್ಕಂತಹ ಒಂದು ವ್ಯವಸ್ಥೆಯೂ ಕೂಡ ಇದೆ. ಅದು ಇಡೀ ವಿಶ್ವದ ಒಂದು ವಿಕಾಸ ಯೋಜನೆಯ ಒಂದು ಜವಾಬ್ದಾರಿಯನ್ನು ತಾನು ಹೊತ್ತುಕೊಂಡಿದೆ ಅಂತೇಳಿ ಒಂದು ಹೈರಾರ್ಕಿ ಅಂತ ಹೇಳ್ತೀವಿ, ಒಂದು ಏಣಿ ಶ್ರೇಣಿ ಅಂತ ಹೇಳ್ತೀವಿ. ಇಲ್ಲಿ ಹೇಗೆ ಒಂದು ದೇಶಕ್ಕೆ ಬಹಳ ಪ್ರಮುಖ ಅಂದರೆ ಯಾರು? ನಮ್ಮ ಸರ್ಕಾರದಲ್ಲಿ ರಾಷ್ಟ್ರಪತಿ, ಆನಂತರದಲ್ಲಿ ಪ್ರಧಾನಮಂತ್ರಿ, ಆಮೇಲೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಹೀಗೆ ನೋಡಿ ಒಂದು ಹೈರಾರ್ಕಿ ಹೇಗಿದೆ ಇಲ್ಲಿ. ಈ ಶ್ವೇತರ್ಷಿ ಸಂಘದ ಹೈರಾರ್ಕಿಯನ್ನು ನಾವು ನೋಡುವಾಗ ಈ ಜಗತ್ತನ್ನು ನೋಡ್ಕೊಳ್ತಾ ಇರ್ತಕ್ಕಂಥವರು ಜಗತ್ಪ್ರಭುಗಳು, ಅಂದರೆ ಸನತ್ ಕುಮಾರ ಪ್ರಭುಗಳು ಅಂತ ಹೇಳ್ತೀವಿ. ಆ ಸನತ್ ಕುಮಾರ ಪ್ರಭುಗಳು 9ನೇ ದೀಕ್ಷೆನಲ್ಲಿರುವಂಥವ್ರು. ಅದರಿಂದ ಕೆಳಗಡೆ ಬಂದರೆ ಗೌತಮ ಬುದ್ಧರು, ಈಗಿರೋರು ಗೌತಮ ಬುದ್ಧರು. ನಾವು ಬುದ್ಧ ಅಂದ ತಕ್ಷಣನೇ ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಬುದ್ಧ ಅನ್ನೋದನ್ನ ಒಂದು ಹೆಸರು ಅಂತ ನಾವು ತಿಳ್ಕೊಳ್ತೀವಿ. ಬುದ್ಧ ಅಂತಕ್ಕಂಥದ್ದು ಒಂದು ಹೆಸರಲ್ಲ, ಅದೊಂದು ಪೊಸಿಷನ್, ಅದೊಂದು ಸ್ಥಿತಿ, ಅದೊಂದು ಪದವಿ. ಆ ಬುದ್ಧ ಪದವಿನಲ್ಲಿ ಈಗಿರೋರು ಯಾರು ಅಂದರೆ ನಮ್ಮ ಗೌತಮ ಬುದ್ಧರು. ಗೌತಮ ಅಂತಕ್ಕಂಥದ್ದು ಹೆಸರು, ಬುದ್ಧ ಅನ್ನೋದೊಂದು ಪದವಿ. ಗೌತಮ ಬುದ್ಧರಿಗಿಂತ ಹಿಂದೆ ಕಶ್ಯಪ ಬುದ್ಧರು ಇದ್ದರು. ಆ ಕಶ್ಯಪ ಬುದ್ಧರಿಂದ ತೆರವಾದಂಥ ಸ್ಥಾನವನ್ನು ಈಗ ಗೌತಮ ಬುದ್ಧರು ತೆಗೆದುಕೊಂಡಿದ್ದಾರೆ. ಮುಂದೆ ನಮ್ಮ ಮೈತ್ರೇಯರು ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಈ ಸದ್ಯದಲ್ಲಿ ಆ 8ನೇ ದೀಕ್ಷೆನಲ್ಲಿ ಬುದ್ಧ ಸ್ಥಿತಿನಲ್ಲಿ, ಬುದ್ಧ ಪದವಿಯಲ್ಲಿರ್ತಕ್ಕಂಥವರು ಗೌತಮ ಬುದ್ಧರು. ಇನ್ನು 7ನೇ ದೀಕ್ಷೆಗೆ ಬಂದರೆ ನಾವೇನು ಕರಿತೀವಿ? ಮಹರ್ಷಿಗಳು ಅಂತ ಕರಿತೀವಿ. ಮಹರ್ಷಿಗಳು, ಬುದ್ಧರು ಅಂದರೆ 8ನೇ ದೀಕ್ಷೆನಲ್ಲಿರ್ತಾರೆ. ಮಹರ್ಷಿಗಳು ಅಂದರೆ ಎಷ್ಟನೇ ದೀಕ್ಷೆನಲ್ಲಿರ್ತಾರೆ? 7ನೇ ದೀಕ್ಷೆನಲ್ಲಿ ಇರ್ತಕ್ಕಂಥವ್ರು. 7ನೇ ದೀಕ್ಷೆನಲ್ಲಿರ್ತಕ್ಕಂಥವ್ರನ್ನ ಮಹರ್ಷಿಗಳು ಅಂತ ಕರಿತೀವಿ. ಇನ್ನು 6ನೇ ದೀಕ್ಷೆನಲ್ಲಿರತಕ್ಕಂಥವ್ರನ್ನ ಋಷಿಗಳು ಅಂತ ಕರಿತೀವಿ. ಋಷಿಗಳು. ಈ ಅಂತರಂಗ ಸರ್ಕಾರದಲ್ಲಿರ್ತಕ್ಕಂಥವ್ರು ಎಲ್ಲ ಈ ಮಟ್ಟದವರು, ಅಂದರೆ ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ಇಂತಹ ಜೀವನ್ಮುಕ್ತರ ಒಂದು ಸಂಘ ಇದೆಯಲ್ಲ, ಅದನ್ನು ನಾವು ಶ್ವೇತರ್ಷಿ ಸಂಘ, ಋಷಿ ಸಂಘ ಅಥವಾ ಅಂತರಂಗ ಸರ್ಕಾರ ಅಂತೇಳಿ ನಾವು ಕರಿತೀವಿ. ಇದು
2 ಬಾರಿ ಅಧಿಕೃತವಾಗಿ ಒಂದು ಸಭೆ ಸೇರ್ತಾರೆ. ಒಂದು 2 ವಿಶೇಷವಾದಂತಹ ಸಂಸ್ಕಾರ ಕಾರ್ಯಗಳು ನಡೆಯುತ್ತೆ. ಅದು ಒಂದು ನಡೆಯುವಂಥದ್ದು ವೈಶಾಖದಲ್ಲಿ, ವೈಶಾಖ ಹುಣ್ಣಿಮೆಯಂದು, ಮತ್ತು 2ನೇದು ಒಂದು ಅಧಿಕಾರಯುತವಾಗಿ ಸೇರ್ತಾರೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಹಾಗೆ ನಡೆಯುವ ಅಧಿವೇಶನಗಳು, ಹಾಗೆಯೇ ಆ ಅಂತರಂಗ ಸರ್ಕಾರದಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಈ ವೈಶಾಖ ಪೂರ್ಣಿಮೆ ಕಾರ್ಯಕ್ರಮ ಏನಿತ್ತಲ್ಲ, ಅದು ಆ ಒಂದು ಸಂಸ್ಕಾರ ಕಾರ್ಯ, ಅದು ಹಿಮಾಲಯದ ಒಂದು ಉತ್ತರ ತಪ್ಪಲಿನಲ್ಲಿ ನಡೆದರೆ, ಈ ಆಷಾಢ ಹುಣ್ಣಿಮೆಯ ಒಂದು ಸಂಸ್ಕಾರ ಕಾರ್ಯ ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ನಡೆಯುತ್ತೆ. ಇದರಲ್ಲಿ ನಮ್ಮ ಶ್ವೇತರ್ಷಿ ಸಂಘದ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಇರ್ತಾರೆ. ಈ ದಿನದ ವಿಶೇಷ, ಭಗವಾನ್ ಬುದ್ಧರ ಪರವಾಗಿ ಮೈತ್ರೇಯರು ಏನು ಬುದ್ಧರ ಬೋಧನೆಗಳನ್ನು ಕೊಟ್ಟರೋ, ಆ ಬುದ್ಧರ ಬೋಧನೆಗಳ ಒಂದು ಸಾರವನ್ನು ಆ ಹುಣ್ಣಿಮೆಯ ಕಾಲಕ್ಕೆ ಸರಿಯಾಗಿ ಅವರು ಕೊಡ್ತಾ ಹೋಗ್ತಾರೆ. ಈ ಸಂದರ್ಭಕ್ಕೆ ಸರಿಯಾಗಿ ಯಾರಿಗೆಲ್ಲ ಇಂಥದ್ರ ಪರಿಚಯ ಇದೆ ಅವರೆಲ್ಲರೂ ಕೂಡ ತಮ್ಮ ಕಾಮದೇಹದಲ್ಲಿ ಆ ಸಭೆಯಲ್ಲಿ ಭಾಗವಹಿಸಬಹುದಾದಂತಹ ಒಂದು ಅವಕಾಶ ಕೂಡ ಇದೆ, ಒಂದು ಅವಕಾಶ ಇರುತ್ತೆ, ಭಾಗವಹಿಸಬಹುದು. ಈ ಸಂದರ್ಭದಲ್ಲಿ ಒಂದು ಮೈತ್ರೇಯ ಪ್ರಭುಗಳು ಮತ್ತು ಅದರ ಅಧಿಕಾರಿಗಳು ಅವರ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಇನ್ನೂ ಅದರಲ್ಲಿ ವೃದ್ಧ ಶಿಷ್ಯರುಗಳು ಕೂಡ ಇರ್ತಾರೆ. ಅಂಥವರೆಲ್ಲ ಅವರ ಇನ್ನೂ ಸ್ವಲ್ಪ ಕೆಳಭಾಗದಲ್ಲಿ ಕೂತ್ಕೋತಾರೆ. ಅವರ ಮಧ್ಯೆ ಒಂದು ವಿಚಾರ ವಿನಿಮಯಗಳು. ನಿಮಗೆ ಗೊತ್ತಿದೆ, ಈ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆ ಆಗುವಾಗಲೂ ಕೂಡ ಅಂತರಸಂಘ ಸರ್ಕಾರದಲ್ಲಿ ಒಂದು ಸಭೆ ನಡೀತದೆ. ಕುತುಮಿ ಮತ್ತು ಮೌರ್ಯ ಮಹರ್ಷಿಗಳಿಬ್ಬರೂ ಕೂಡ ಪ್ರಪಂಚಕ್ಕೆ ಈಗ ಇಂತಹ ಒಂದು ಬೋಧನೆಗಳನ್ನು ಕೊಡೋದಕ್ಕೋಸ್ಕರ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಒಂದು ಠರಾವನ್ನು ಅಲ್ಲಿ ಮಂಡಿಸ್ತಾರೆ. ಆದರೆ ಆ ಸಂದರ್ಭಕ್ಕೆ ಇನ್ನೂ ಕೂಡ ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಕೊಡಲ್ಪಡ್ತಕ್ಕಂತಹ ಬೋಧನೆಗಳನ್ನು ಜನ ಸ್ವೀಕಾರ ಮಟ್ಟದಲ್ಲಿ ಇಲ್ಲ, ಸದ್ಯಕ್ಕೆ ಬೇಡ ಅನ್ನೋ ನಿರ್ಣಯ ಆಗ್ತದಂತಲ್ಲಿ ಆ ಋಷಿ ಸಂಘದಲ್ಲಿ. ಆದರೂ ಕೂಡ ಇವರಿಬ್ಬರು, ಕುತುಮಿ ಮತ್ತು ಮೌರ್ಯರಿಬ್ಬರೂ ಕೂಡ ಇಲ್ಲ, ಕೆಲವರಾದರೂ ಇದನ್ನು ಸ್ವೀಕರಿಸೋ ಸ್ಥಿತಿನಲ್ಲಿ ಇದ್ದಾರೆ. ಆದ ಕಾರಣ ಸಂಘವನ್ನು ಸ್ಥಾಪನೆ ಮಾಡಿಬಿಡಬೇಕು ಅನ್ನೋ ತೀರ್ಮಾನವನ್ನು ಇವರು ತೆಗೆದುಕೊಳ್ತಾರೆ. ಆಗ ಅಲ್ಲಿ ಒಂದು ತೀರ್ಮಾನ ನಡೆಯುತ್ತೆ. ಒಂದು ವೇಳೆ ಸಂಸ್ಥೆ ಪ್ರಾರಂಭ ಆಗಿ ಏನಾದರೂ 7 ವರ್ಷದ ಒಳಗಡೆ ಅದು ಅವನತಿಯನ್ನು ಹೊಂದಿದರೆ ಅದರ ದುಷ್ಕರ್ಮದ ಹೊರೆಯನ್ನು ನೀವು ಹೊರಬೇಕಾಗುತ್ತೆ ಅಂತ ಹೇಳ್ತಾರೆ. ಈಗ ನಾವೆಲ್ಲ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಲ್ಲ, ಕಷ್ಟಗಳು, ದುಃಖಗಳು, ನೋವುಗಳು, ಇದೆಲ್ಲ ಕೂಡ ಇದು ಯಾವುದರ ಕಾರಣ? ನಾವೆಲ್ಲ ಅನುಭವಿಸ್ತಾರ ಕಷ್ಟಗಳಿಗೆ ಕಾರಣ ಯಾರು? ನಾವೇ ಅಲ್ವಾ? ನಮ್ಮದೇ ಕರ್ಮಗಳು, ನಮ್ಮದೇ ಕರ್ಮಗಳಿಂದ ಬರ್ತಾ ಇರ್ತಕ್ಕಂಥ ದುಃಖವನ್ನು ನಾವು ಸಮಾಧಾನವಾಗಿ ಅನುಭವಿಸೋಕ್ಕಾಗ್ತಾ ಇದೆಯಾ? ನಮ್ಮ ಕೈನಲ್ಲಿ ಅನುಭವಿಸ್ತಾ ಇದ್ದೀವಾ? ಇಲ್ಲ. ಗೊಣಗ್ತೀವಿ, ಬೇರೆಯವ್ರನ್ನ ಹೊಣೆ ಮಾಡ್ತೀವಿ, ಬೇರೆಯವ್ರ ಮೇಲೆ ದೂಷಿಸ್ತೀವಿ. ಅದು ನೋಡ್ರಿ, ಆ ಸಂಘದಲ್ಲಿ ತೀರ್ಮಾನ ಆಗಿದ್ದೇನು ಅಂದರೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಒಂದು ವೇಳೆ ಏನಾದರೂ ಅದು 7 ವರ್ಷದೊಳಗಡೆ ಅದರ ಅಸ್ತಿತ್ವವನ್ನು ಕಳ್ಕೊಂಡ್ರೆ ದುಷ್ಕರ್ಮದ ಭಾರ ನಿಮ್ಮದು ಅಂತಾರಂತೆ ಇವರಿಬ್ಬರಿಗೆ. ಯಾರ್ಯಾರಿಗೆ? ಕುತುಮಿ ಋಷಿಗಳಿಗೂ ಮತ್ತು ಮೌರ್ಯ ಮಹರ್ಷಿಗಳಿಗೂ. ಆದರೆ ಅವರು ಆಗಲಿ ಅಂತಾರಂತೆ. ಯಾರಿಗೋಸ್ಕರ ಅವರು ಸಂಸ್ಥೆನ ಕೊಡ್ತಾ ಇರೋದು? ನಮಗೋಸ್ಕರ. ಆದರೆ ಅದೇನಾದರೂ ಅಕಸ್ಮಾತ್ ಅದರ ಅಸ್ತಿತ್ವನ ಕಳ್ಕೊಂಡ್ರೆ ಕರ್ಮ ಯಾರು ಹೊರಬೇಕಾಗಿದೆ? ಅವರು ಹೊರಬೇಕು. ನೋಡಿ, ನಮ್ಮಗಳಿಗೋಸ್ಕರ ಅವರು ತ್ಯಾಗ ಮಾಡ್ತಾ ಅಂತಹ ಒಂದು ಕರ್ಮವನ್ನು ಕೂಡ ನಾವು ಒತ್ಕೊಳ್ಳೋಕ್ಕೆ ತಯಾರಾಗಿದ್ದೀವಿ ಅಂತ
ಮಾತು ಕೊಡ್ತಾರೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಈ ಸಭೆ ನಡೆಯುತ್ತೆ. ಈ ದಿನದ ಸಭೆಯಲ್ಲಿ ನಡೆಯುವಂಥ ಪ್ರಸ್ತಾಪ ಏನಪ್ಪ ಅಂತ ಹೇಳಿದ್ರೆ, ಭಗವಾನ್ ಬುದ್ಧರು ಕೊಟ್ಟಂತಹ ಬೋಧನೆಗಳ ಒಂದು ವಾರ್ಷಿಕೋತ್ಸವ ಅಂತಾರೆ ಅದನ್ನು. ಅವರೇನು ಕೊಟ್ಟರೋ ಬೋಧನೆಗಳನ್ನು, ಆ ಕೊಟ್ಟಂತಹ ಬೋಧನೆಗಳು ಏನಿದ್ದಾವಲ್ಲ ಅದರ ಸಂಸ್ಮರಣೆಗೋಸ್ಕರ ಪ್ರತಿ ವರ್ಷವೂ ಕೂಡ ಒಂದು ಸಂಸ್ಕಾರ ಕಾರ್ಯ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಅವರೇನು ಮಾಡ್ತಾರೆ, ಆ ಬುದ್ಧರ ಬೋಧನೆಗಳ ಸಾರವನ್ನು ಮೈತ್ರೇಯರು ಕೊಡ್ತಾ ಹೋಗ್ತಾರೆ. ಆ ಸಂದರ್ಭ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಧರ್ಮ ಅಂತಕ್ಕಂಥ ಚಕ್ರ ನಿಂತು ಹೋಗಿಬಿಟ್ಟಿತ್ತು ಅಂತ ಹೇಳ್ತಾರೆ. ಧರ್ಮ ಎನ್ನುವ ಚಕ್ರ ನಿಂತು ಹೋಗಿತ್ತು. ಆ ನಿಂತು ಹೋದ ಚಕ್ರವನ್ನು ಮತ್ತೊಮ್ಮೆ ಉರುಳಿಸಿದ್ರು ಅಂತಾರೆ. ಯಾರು ಉರುಳಿಸಿದ್ದು? ಯಾರು? ಭಗವಾನ್ ಬುದ್ಧರು. ಭಗವಾನ್ ಬುದ್ಧರು ಆ ನಿಂತು ಹೋದಂತಹ ಧರ್ಮದ ಚಕ್ರವನ್ನು ಮತ್ತೊಮ್ಮೆ ಉರುಳಿಸಿದ್ರು ಅಂತ ಹೇಳ್ತಾರೆ. ಅದನ್ನು ಒಬ್ಬ ಕವಿ ತನ್ನದೇ ಆದಂತಹ ಕಾವ್ಯ ಭಾಷೆಯಲ್ಲಿ ಹೇಳ್ತಾನೆ. ರಿಸ್ ಡೇವಿಡ್ಸ್ ಅಂತಕ್ಕಂಥವನು ಧರ್ಮರಾಜ್ಯದ ಮಹಾರಥೋತ್ಸವ ಅಂತ ಕರಿತಾನೋ ಅದನ್ನು. ಧರ್ಮರಾಜ್ಯದ ಮಹಾರಥೋತ್ಸವ. ರಥ ಪ್ರತಿದಿನ ಎಳೆಯಲ್ಲ ಅಲ್ವಾ? ಹಾಗೆ ಈ ಧರ್ಮದ ರಥವೂ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಆ ನಿಂತು ಹೋದಂತಹ ರಥದ ಗಾಲಿಯನ್ನು ಇವರು ಮತ್ತೊಮ್ಮೆ ಉರುಳಿಸಿದರು ಭಗವಾನ್ ಬುದ್ಧರು ಅಂತ ಹೇಳ್ತಾರೆ. ಅದನ್ನೇ ಪಾಳಿ ಭಾಷೆನಲ್ಲಿ ಧಮ್ಮಚಕ್ರ ಪ್ರವರ್ತನ ಸೂತ್ತ ಅಂತ ಪಾಳಿ ಭಾಷೆನಲ್ಲಿ ಕರೀತಾರೆ. ಅದನ್ನು ಧರ್ಮಚಕ್ರ ಪ್ರವರ್ತನ ಸೂತ್ರ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಒಂದು ಸಂದರ್ಭದಲ್ಲಿ ಆ ಮೈತ್ರೇಯ ಪ್ರಭುಗಳ ಉದ್ಗಾರ ಪ್ರಾರಂಭವಾಗೋದೇ ಸುವರ್ಣ ಮಧ್ಯಮ ಮಾರ್ಗ ಅನ್ನುವಂಥ ಒಂದು ಉದ್ಗಾರದಿಂದ ಅವರ ಒಂದು ಬೋಧನೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ಸುವರ್ಣ ಮಧ್ಯಮ ಮಾರ್ಗ ಎಂಬ ಒಂದು ಉದ್ಗಾರದೊಂದಿಗೆ ಆ ಒಂದು ಅವರ ವಿಚಾರಧಾರೆ ಪ್ರಾರಂಭವಾಗುತ್ತೆ. ಸುವರ್ಣ ಮಧ್ಯಮ ಮಾರ್ಗ ಅಂದರೆ ಏನು? ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಎರಡು ಅತಿಗಳನ್ನು ನಾವು ನೋಡ್ತೇವೆ, ಟೂ ಎಕ್ಸ್ಟ್ರೀಮ್ಸ್. ಒಂದು ಅತಿಯಾಗಿ ದೇಹ ದಂಡನೆಯನ್ನು ಮಾಡ್ತಾ ನಾನು ತಪಸ್ ಮಾಡ್ತೀನಿ ಅಂಥೇಳಿ ಒಂದು ಅತಿಗೆ ಹೋಗ್ಬಿಡುವಂಥದ್ದು. ಅಥವಾ ಇನ್ನೊಂದು ಅತಿ ಈ ದೇಹವೇ ಮುಖ್ಯ ಅಂತ ತಿಳ್ಕೊಂಡು ಈ ದೇಹೇಂದ್ರಿಯಗಳ ಒಂದು ಆಸೆಗಳನ್ನು ಆಕಾಂಕ್ಷೆಗಳನ್ನೇ ಪೂರೈಸ್ತಾ ಭೋಗದ ಕಡೆಗೆ ಹೋಗ್ತಕ್ಕಂಥದ್ದು ಮತ್ತೊಂದು ಅತಿ. ಈ ಎರಡೂ ಅತಿಗಳನ್ನು ನಾವು ನೋಡ್ತೇವೆ. ಇವತ್ತಿಗೂ ಹಿಮಾಲಯದಲ್ಲಿ ಕೆಲವರು ತಪಸ್ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅಂತೇಳಿ ಹೋಗಿ ಆ ಹಿಮದ ನೀರನ್ನು ಕುಟ್ಕೊಂಡು ಬರೀ ಮೈನಲ್ಲಿ ಬರೀ ಕಾಲಿನಲ್ಲಿ ಓಡಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರಂತ. ಆದರೆ ನಮ್ಮ ಗುರುಗಳು ಹೇಳ್ತಾರೆ, ನೀವು ಹಿಮಾಲಯಕ್ಕೆ ಬರಬೇಕಾಗಿಲ್ಲ, ಹಿಮಾಲಯದ ಮಂಜಿನ ನೀರನ್ನು ಕುಡಿಬೇಕಾಗಿಲ್ಲ, ನೀವು ಸಾಧನೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಈ ಎರಡೂ ಅತಿಗಳಲ್ಲಿ ಸತ್ಯ ಇಲ್ಲ. ಈ ಎರಡೂ ಕೂಡ ಕೊನೆಗಳಿವು. ಆದರೆ ಸತ್ಯ ಯಾವತ್ತೂ ಕೂಡ ಈ ಎರಡು ಅತಿಗಳಲ್ಲಿರೋದಿಲ್ಲ, ಆ ಎರಡೂ ಅತಿಗಳ ಮಧ್ಯದಲ್ಲಿರುತ್ತೆ ಅಂತ ಹೇಳ್ತಾರೆ. ಎರಡೂ ಅತಿಗಳ ಮಧ್ಯದಲ್ಲಿದೆ ಸತ್ಯ. ಅದಕ್ಕೋಸ್ಕರ ಸಾಮಾನ್ಯ ಜನರಿಗೆ ಬಹಳ ಏಳಿ ಮಾಡಿಸಿದಂತಹ ಮಾರ್ಗ ಯಾವುದಾದ್ರೂ ಇದ್ದರೆ ಅದು ಸುವರ್ಣ ಮಧ್ಯಮ ಮಾರ್ಗ. ಯಾವುದನ್ನೂ ನಾವು ಬಿಡಬೇಕಾಗಿಲ್ಲ, ದೇಹವನ್ನು ದಂಡಿಸಬೇಕಾಗಿಲ್ಲ,
ಅದನ್ನು ಕೃಶ ಮಾಡಿಕೊಳ್ಬೇಕಾಗಿಲ್ಲ. ಹಾಗಂತೇಳಿ ಅದನ್ನು ಕೊಬ್ಬಿಸಲು ಬೇಕಾಗಿಲ್ಲ. ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದಂಥ ಒಂದು ಸ್ಥಿತಿಯನ್ನು ವರ್ಣನೆ ಮಾಡ್ತಾ ಒಬ್ಬ ಮಹನೀಯ ಹೇಳ್ತಾನೆ, ಒಂದು ವರ್ಣನೆಯನ್ನು ಮಾಡ್ತಾನೆ. ಬುದ್ಧರು ಈಗಾಗಲೇ ಈ ದುಃಖದ ಕಾರಣವನ್ನು ಕಂಡುಕೊಳ್ಬೇಕು ಅಂಥೇಳಿ ಕಾಡಿಗೆ ಹೋಗಿದ್ದಾರೆ. ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದ್ದಾರೆ. ಈಗಾಗಲೇ ದೇಹ ಸಂಪೂರ್ಣವಾಗಿ ಜರ್ಜರಿತವಾಗಿದೆ. ಆದರೆ ಸತ್ಯದ ದರ್ಶನ ಆಗಿಲ್ಲ. ದೇಹ ಮಾತ್ರ ಕೃಶವಾಗ್ತಾ ಹೋಗಿದೆ, ಕಂದಿ ಹೋಗಿದೆ ದೇಹ. ಇದೇ ಸಂದರ್ಭದಲ್ಲಿ ಒಂದು ದಿನ ಎಲ್ಲಿಂದಲೋ ಸುಶ್ರಾವ್ಯವಾದಂತಹ ಒಂದು ಸಂಗೀತದ ನಾದ ಕೇಳಿ ಬರ್ತಾ ಇದೆ. ಕಿವಿಯನ್ನು ಆ ಕಡೆಗೆ ಕೊಡ್ತಾರೆ. ಅತ್ಯಂತ ಸುಶ್ರಾವ್ಯವಾದ ಸಂಗೀತ. ಅದನ್ನು ಕೇಳ್ತಾ ಇರುವಾಗ ಆ ಸಂಗೀತದ ನಾದ ಹತ್ತಿರವಾಗ್ತಾ ಇದೆ, ಬರುತ್ತಾ ಇನ್ನೂ ಹತ್ತಿರವಾಗ್ತಾ ಇದೆ. ಆ ಸಂಗೀತವನ್ನು ಕೇಳ್ತಾ ಇಷ್ಟು ಸುಂದರವಾದಂತಹ ಒಂದು ನಾದ ಎಲ್ಲಿಂದ ಬರ್ತಾ ಇದೆ ಇದು ಅಂತ ನೋಡುವಾಗ, ತನ್ನ ಸಖಿಯರೊಂದಿಗೆ ಒಬ್ಬ ರಾಜಕುಮಾರಿ ಆ ಸುಶ್ರಾವ್ಯವಾದಂತಹ ನಾದವನ್ನು ಮಾಡ್ತಾ ಹೋಗ್ತಾ ಇದ್ದಾಳೆ. ಬುದ್ಧರಿಗೆ ಕೌತುಕವನ್ನು ತಡಿಲಿಕ್ಕಾಗಲಿಲ್ಲ. ಹತ್ತಿರ ಹೋಗಿ ಕೇಳ್ತಾರೆ, ಅಮ್ಮ, ನಿನ್ನ ವಾದ್ಯದಿಂದ ಈ ಒಂದು ಸುಶ್ರಾವ್ಯವಾದ ನಾದ ಬರ್ತಾ ಇದೆಯಲ್ಲ, ಇದರ ಗುಟ್ಟೇನಮ್ಮ ಅಂತ ಕೇಳುವಾಗ ಆ ಹೆಣ್ಣುಮಗಳು ಹೇಳ್ತಾಳೆ, ಹೌದು, ಈ ನನ್ನ ವಾದ್ಯದಿಂದ ಇಷ್ಟು ಸುಶ್ರಾವ್ಯವಾದ ನಾದ ಹೊರಬರೋದಕ್ಕೆ ಕಾರಣ ಈ ವಾದ್ಯದ ತಂತಿಯನ್ನು ನಾನು ಒಂದು ಮಧ್ಯದ ಸ್ಥಿತಿಯಲ್ಲಿ ಹದವಾಗಿ ಬಿಗಿ ಮಾಡಿದ್ದೇನೆ. ಇದನ್ನು ನಾನು ಇನ್ನಷ್ಟು ಬಿಗಿ ಮಾಡ್ತೀನಿ ಅಂತ ಹೇಳಿದ್ರೆ ತಂತಿ ಹರಿದು ಹೋಗ್ತದೆ, ನಾದ ಬರೋದಿಲ್ಲ. ಅಥವಾ ಈ ತಂತಿಯನ್ನು ನಾನು ಇನ್ನಷ್ಟು ಸಡಿಲ ಮಾಡಿದ್ರೆ ಆಗಲೂ ಈ ವಾದ್ಯದಿಂದ ನಾದ ಹೊರಹೊಮ್ಮೋದಿಲ್ಲ. ಅದಕ್ಕೆ ನಾನು ಇದನ್ನು ಒಂದು ಮಧ್ಯ ಸ್ಥಾಯಿಯಲ್ಲಿ ಬಿಗಿ ಮಾಡಿದ್ದೇನೆ. ಹಾಗಾಗಿ ಈ ಒಂದು ನನ್ನ ಈ ಸಾಧನದಿಂದ ಇಷ್ಟು ಸುಶ್ರಾವ್ಯವಾದಂತಹ ನಾದ ಹೊರಹೊಮ್ತಾ ಇದೆ ಅಂತ ಹೇಳ್ತಾಳೆ. ಆ ತಕ್ಷಣವೇ ಬುದ್ಧರಿಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾನೆ. ಓಹೋ, ಈಗ ನಾನೀಗ ಮಾಡಿರೋದೇನು, ತಂತಿಯನ್ನು ತುಂಬ ಏನು ಮಾಡಿದ್ದೇನೆ, ಬಿಗಿ ಮಾಡಿದ್ದೇನೆ. ಇದೇ ರೀತಿ ತಂತಿಯನ್ನು ಬಿಗಿ ಮಾಡ್ತಾ ಹೋದರೆ ಆ ತಂತಿ ಏನಾಗುತ್ತೆ, ಕಟ್ಟಾಗ್ತದೆ. ನಾದ ಬರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈಗಾಗಲೇ ಅವರ ದೇಹ ಅಷ್ಟು ಕೃಶವಾಗಿ ಹೋಗಿಬಿಟ್ಟಿತ್ತು. ಇನ್ನೇನು ದೇಹ ನಿಸ್ತೇಜವಾಗಿ ಬಿದ್ದು ಹೋಗಿಬಿಡ್ತಕ್ಕಂಥ ಸ್ಥಿತಿನಲ್ಲಿ ಇತ್ತು. ಆ ಹೆಣ್ಣುಮಗಳ ಏಳಿಕೆ ಇವರಿಗೆ ಒಂದು ಜ್ಞಾನೋದಯವನ್ನು ಉಂಟು ಮಾಡ್ತು ಅಂತ ಹೇಳ್ತಾರೆ. ಓಹೋ, ಹಾಗಾದರೆ ನಾನು ನನ್ನ ದೇಹವೆಂಬ ಸಾಧನವನ್ನು ಬಹಳ ಬಿಗಿ ಮಾಡಿದ್ದೇನೆ. ಇದರಿಂದ ಈ ದೇಹ ಹೋಗಬಹುದೇ ವಿನಃ ನನಗೆ ಸತ್ಯ ದರ್ಶನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮನಗಂಡು ಅವರು ಈ ಅತಿಯನ್ನು ಅಲ್ಲ, ಭೋಗದ ಅತಿಯೂ ಅಲ್ಲ, ಈ ರೀತಿ ಕಠಿಣವಾದ ತಪಸ್ಸನ್ನು ಮಾಡೋ ಅತಿಯೂ ಅಲ್ಲ, ಇದು ಎರಡರ ಮಧ್ಯದಲ್ಲಿ ನಿಜವಾದ ಸತ್ಯ ಇದೆ ಅನ್ನೋದನ್ನು ಕಂಡುಕೊಂಡು ಅಂದಿನಿಂದ ಅವರು ಸುವರ್ಣ ಮಧ್ಯಮ ಮಾರ್ಗ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ತಮ್ಮ ಬೋಧನೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಬೋಧನೆಗಳ ಪ್ರಾರಂಭದ ಒಂದು ವಾರ್ಷಿಕೋತ್ಸವದ ದಿನವೇ ಈ ಆಷಾಢ ಹುಣ್ಣಿಮೆ ಒಂದು ಸಂಸ್ಕಾರ ಕಾರ್ಯದ ಮಹತ್ವ. ಇಲ್ಲಿ ಈಗಾಗಲೇ ನಾವು ಬೆಳಗಿನ 2 ಉಪನ್ಯಾಸಗಳಲ್ಲಿ ನಾವು ತಿಳಿದುಕೊಂಡ್ವಿ ಅವರ ಒಂದು ಬೋಧನೆಗಳ ಒಂದು ಸಾರಾಂಶವನ್ನು.
ಅವರು ಕೊಟ್ಟಂತಹ ಒಂದು ಬೋಧನೆಗಳನ್ನು ಚತುರಾರ್ಯ ಸತ್ಯಗಳು ಅಂತ ಕರೀತಾರೆ. ಚತುರಾರ್ಯ ಸತ್ಯಗಳು, ಆರ್ಯ ಸತ್ಯಗಳು ಅಂಥೇಳಿ ಕರೆದರು. ಆ ಆರ್ಯ ಸತ್ಯಗಳಲ್ಲಿ ಬರುವಂತಹ ಒಂದು ಸಾರಾಂಶವನ್ನು ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಾ. ಅದನ್ನು ಒಂದು ಸಾರಿ ನಾವು ಪುನರಾವಲೋಕನವನ್ನು ಮಾಡೋದಾದರೆ, ಈ ಆರ್ಯ ಸತ್ಯಗಳಲ್ಲಿ ಮೊದಲನೇ ಸತ್ಯನ ಹೇಳಿದ್ರು. ಯಾವುದು ಸತ್ಯ? ಆರ್ಯ ಸತ್ಯಗಳಲ್ಲಿ ಮೊದಲನೇ ಸತ್ಯ ದುಃಖ ಇದೆ, ಇಟ್ ಈಸ್ ದೇರ್. ಆದರೆ ನಾವು ಅದನ್ನು ಇನ್ನಷ್ಟು ಸ್ವಲ್ಪ ವಿಸ್ತಾರ ಮಾಡೋದಾದರೆ, ಯಾವ ರೀತಿಯಲ್ಲಿ ದುಃಖ ಇದೆ? ಎರಡು ರೀತಿಯಲ್ಲಿ ದುಃಖಗಳಿದೆ ಅಂತ ಹೇಳ್ತಾರೆ. ಎರಡು ರೀತಿಯಾದ ದುಃಖಗಳು ಮನುಷ್ಯನಿಗೆ ಅನಿರ್ವಾಹ. ಒಂದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದನ್ನು ತಪ್ಪಿಸಲು ಸಾಧ್ಯ ಅಂತ ಹೇಳ್ತಾರೆ. ಸ್ವಲ್ಪ ನಾವು ಇದನ್ನು ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯದ ಹಿನ್ನೆಲೆಯಲ್ಲಿಯೇ ನಾವು ಪ್ರಸ್ತಾಪ ಮಾಡೋದಾದರೆ, ತಪ್ಪಿಸಿಕೊಳ್ಳಲಾಗದ ದುಃಖ ಇದೆಯಲ್ಲ, ಅದು ಯಾವುದು? ತಪ್ಪಿಸಿಕೊಳ್ಳಬಹುದಾದಂತಹ ದುಃಖ ಯಾವುದು? ನೋಡಿ, ನಮ್ಮ ಮೂಲ ಸ್ವರೂಪವನ್ನು ನಾವೇನಾದರೂ ಅರ್ಥ ಮಾಡಿಕೊಳ್ಳೋದಾದರೆ, ನಾವೆಲ್ಲ ಎಲ್ಲಿದ್ದೆವು? ಎಲ್ಲಿದ್ವಿ ನಾವು? ಥಿಯೋಸಫಿ ಒಂದು ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ ನಾವೆಲ್ಲ ಎಲ್ಲಿದ್ವಿ? ಪರಮಾತ್ಮನಲ್ಲಿ ಪರಮಾತ್ಮನೇ ಆಗಿದ್ದವ್ರು ನಾವು. ಯಾವಾಗ ಭಗವಂತನಿಗೆ ಒಂದು ಇಚ್ಛೆ ಬಂತೋ, ಏಕೋಹಂ ಬಹುಶ್ಯಾಮಃ, ನಾನು ಏಕವಾಗಿದ್ದೇನೆ, ಅನೇಕವಾಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಭಗವಂತನಲ್ಲಿ ಬಂದಾಗ, ಆ ಭಗವಂತ ತಾನು ಸಿಡಿದ ಆ ಮಹಾಜ್ವಾಲೆಯಿಂದ ಸಿಡಿದ ಅಂಶಗಳು ನಾವಾದ್ವಿ. ಆ ಅಂಶವನ್ನು ನಾವೇನು ಕರೆದ್ವಿ? ಭಗವಂತನಿಂದ ಸಿಡಿದು ಬಂದಿರತಕ್ಕಂಥ ಅಂಶವನ್ನು ನಾವೇನು ಕರೆದ್ವಿ? ನಮ್ಮ ಮೂಲ ಸ್ವರೂಪ ಏನಂತ ಕರಿತೀವಿ? ಮಾತನಾಡೋಣ ಮಧ್ಯೆ, ಪರವಾಗಿಲ್ಲ. ಭಗವಂತನಿಂದ ಸಿಡಿದಂತಹ ಆ ಅಂಶ ಇದೆಯಲ್ಲ, ಆ ಅಂಶವನ್ನು ನಾವೇನು ಕರಿತೀವಿ? ಪುರುಷಾತ್ಮ ಅಂತ ಕರಿತೀವಿ ನಾವು. ಮಾನಡ್, ಪುರುಷಾತ್ಮ ಅಂತ ಕರಿತೀವಿ. ನೋಡಿ, ಭಗವಂತನಲ್ಲಿ ಭಗವಂತನೇ ಆಗಿದ್ದ ಸ್ಥಿತಿ ಹೇಗಿತ್ತು, ಭಗವಂತನಿಂದ ಸಿಡಿದು ನಾವು ಆಚೆ ಬಂದಾಗ ನಮ್ಮ ಸ್ಥಿತಿ ಏನಾಯಿತು? ನೋಡಿ, ಎಂಥ ಒಂದು ಸ್ಥಿತಿ ಅಂದರೆ, ಭಗವಂತನಲ್ಲಿ ಭಗವಂತನೇ ಆಗಿಬಿಟ್ಟಿದ್ವಿ ನಾವು. ಸೊ ಸಿಡಿದು ಬಂದ ತಕ್ಷಣ ಭಗವಂತನ ಅಂಶ ಆಗಿಬಿಟ್ಟಿವಿ ನಾವೆಲ್ಲ. ಭಗವಂತನ ಅಂಶ ಆದ್ವಿ. ತಾಯಿಯ ಬಿಸಿಗೆ ಅಪ್ಪುಗೆಯಲ್ಲಿದ್ದಂಥ ಮಗು ಎಷ್ಟು ಸಂತೋಷವಾಗಿರುತ್ತೆ. ಆ ಮಗುವನ್ನು ತಾಯಿ ಕೆಳಗಡೆಗೆ ಇಳಿಸಿದ ತಕ್ಷಣ ಏನಾಗುತ್ತೆ ಮಗುವಿಗೆ? ದುಃಖ ಆಗುತ್ತೋ ಇಲ್ವೋ? ಸುಮ್ಮನೆ ಸ್ಥೂಲವಾಗಿ ನಾವು ಅದನ್ನು ಉದಾಹರಣೆ ತಗೊಳ್ಳೋಣ. ಹಾಗಾಯಿತು ನಮ್ಮ ಪರಿಸ್ಥಿತಿ. ಆ ಅಂಶವೂ ಕೂಡ ಅನುಪಾದಕ ಲೋಕದ ಮಟ್ಟದಲ್ಲಿ ನಿಲ್ತು. ಸೊ ಈ ಸ್ಥೂಲ ಲೋಕದ ಮಟ್ಟಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಅನುಪಾದಕ ಲೋಕ ಅತ್ಯಂತ ಪರಿಶುದ್ಧವಾದಂಥ ಕ್ಷೇತ್ರ. ಸೊ ಆ ಕ್ಷೇತ್ರದಿಂದ ಆ ಪುರುಷಾತ್ಮನ ಅಂಶ ಎಲ್ಲಿಗೆ ಬಂತು? ಮನೋಲೋಕದ ಊರ್ಧ್ವ ಭಾಗಕ್ಕೆ ಬಂದು ನಿಲ್ತು. ಅದನ್ನು ನಾವೇನಂತ ಕರೆದ್ವಿ? ಪುರುಷಾತ್ಮನ ಒಂದು ಅಂಶವನ್ನು ಜೀವಾತ್ಮ ಅಂತ ಕರೆದ್ವಿ. ಅದು ಮನೋಲೋಕದ ತುತ್ತ ತುದಿಗೆ ಬಂದು ನಿಲ್ತು. ಅಲ್ಲಿಂದ ಆ
ಜೀವಾತ್ಮನ ಒಂದು ಅಂಶ ಪುನಃ ಈ ಸ್ಥೂಲ ಲೋಕದ ಮಟ್ಟಕ್ಕೆ ಬಂತು. ಅದನ್ನು ನಾವೇನು ಕರೆದ್ವಿ? ದೇಹಾತ್ಮ ಅಂತ ಕರೆದ್ವಿ. ಈಗ ನಾವಿರುವ ಈ ಸ್ಥಿತಿ, ಈಗ ನೀವು ಹೋಲಿಕೆ ಮಾಡಿ ಇದನ್ನು ಸುಮ್ಮನೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಭಗವಂತನಲ್ಲಿ ಭಗವಂತನಾಗಿದ್ದಂಥ ಸ್ಥಿತಿ ಹೇಗಿದ್ದೆ, ಈಗ ನಾನು ಮತ್ತು ನೀವು ಇದ್ದೀವಲ್ಲ ಈ ಸ್ಥಿತಿ ಹೇಗಿದೆ? ಒಂದು ಅರಮನೆಯಲ್ಲಿ ಆರಾಮವಾಗಿ ಬೆಳ್ಕೊಂಡಿದ್ದವನನ್ನು ತಗೊಂಡೋಗಿ ಒಂದು ನಾಲ್ಕು ಒಂದು ಸೆರೆಮನೆ ಒಳಗಡೆ ಕೂಡಿಬಿಟ್ರೆ ಹೆಂಗಾಗ್ಬೋದು? ಹೇಗಿರ್ಬೋದು ಪರಿಸ್ಥಿತಿ? ಸ್ಥೂಲವಾಗಿ ಹೋಲಿಕೆ ಮಾಡ್ಕೊಳ್ಳೋದು, ಇದನ್ನು ಹೋಲಿಕೆ ಮಾಡೋಕ್ಕೆ ಆಗೋದೇ ಇಲ್ಲ ಬಿಡಿ. ಆದರೂ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ನೀವು ಯೋಚನೆ ಮಾಡಿ. ಸ್ವಚ್ಛಂದವಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಏನು ಬೇಕೋ ಆಗಿದ್ದುಕೊಂಡಿರೋರನ್ನ ಒಂದು 3-4 ಒಂದು ರೂಮ್ನಲ್ಲಿ ಕತ್ಲೆ ಕೋಣೆಯಲ್ಲಿ ತೊಗೊಂಡೋಗಿ ನಿಮ್ಮನ್ನು ಕೂಡಿ ಹಾಕ್ಬಿಟ್ಟು ನಿಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಏನಾಗ್ಬೋದು ಪರಿಸ್ಥಿತಿ? ಒಂದು ಹಂತದಲ್ಲಿ, ಒಂದು ರೀತಿಯಲ್ಲಿ ನಾವೆಲ್ಲ ಪರಮಾತ್ಮನಲ್ಲಿ ಪರಮಾತ್ಮನೇ ಆಗಿದ್ದಂಥವರು ಪುರುಷಾತ್ಮರಾಗಿ, ಪುರುಷಾತ್ಮನ ಅಂಶ ಜೀವಾತ್ಮನಾಗಿ, ಆ ಅಂಶದ ಅಂಶ ಈ ದೇಹಾತ್ಮ. ಅಂದರೆ ಆ ಸ್ಥಿತಿಯಲ್ಲಿ ಇರುವ ಸ್ಥಿತಿ ಇದೆಯಲ್ಲ ನಮ್ಮದು, ಭಗವಂತನೇ ಆಗಿರುವಂಥ ಒಂದು ಸ್ಥಿತಿ ಇದೆಯಲ್ಲ, ಅಥವಾ ಪುರುಷಾತ್ಮರೇ ನಾವಾಗಿರುವಂಥ ಸ್ಥಿತಿ ಇದೆಯಲ್ಲ, ಅದನ್ನು ಈ ದೇಹದಾರಿಗಳಾಗಿ ಈ ದೇಹದಲ್ಲಿ ನಾವು ಜೀವನ ಮಾಡ್ತಾ ಇರ್ತಕ್ಕಂಥ ಈ ಸ್ಥಿತಿಯನ್ನು ಹೋಲಿಕೆ ಮಾಡಿಕೊಂಡಾಗ ದುಃಖ ಸತ್ಯ, ದುಃಖ ಇದೆ. ಇದನ್ನು ನಾವು ಒಂದು ಹಂತದವರೆಗೆ ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ದುಃಖ ಇದೆ ಅನ್ನೋದನ್ನು ಕೂಡ ನಾವು ಎರಡು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಒಂದು ನಾವು ತಪ್ಪಿಸಿಕೊಳ್ಳಲಿಕ್ಕಾಗದೇ ಇರುವಂಥ ದುಃಖ ಸದ್ಯದ ಮಟ್ಟದಲ್ಲಿ, ಸದ್ಯದ ಪರಿಸ್ಥಿತಿನಲ್ಲಿ. ಇನ್ನೊಂದು ದುಃಖ ನಮಗೆಲ್ಲ ಗೊತ್ತಿರೋದೆ, ಇನ್ನೊಂದು ರೀತಿ ದುಃಖ ಇದೆಯಲ್ಲ, ಅದು ಅವಿವೇಕಜನ್ಯವಾದದ್ದು ಅಂತ ಹೇಳ್ತಾರೆ. ಅವಿವೇಕದಿಂದ ಬಂದಿರುವಂತಹ ದುಃಖ, ಜನನ ದುಃಖ, ಜರಾ ದುಃಖ, ವ್ಯಾಧಿ ದುಃಖ, ವಿಯೋಗ ದುಃಖ, ಹೀಗೆ ದುಃಖಗಳು ಸಾಲು ಸಾಲೇ ಇದೆ. ಜನನ ದುಃಖ, ಹುಟ್ಟುವಾಗಲೇ ಶುರುವಾಗುತ್ತೆ ದುಃಖ. ಜರಾ ದುಃಖ, ವ್ಯಾಧಿ ದುಃಖ, ಮೃತ್ಯು ದುಃಖ, ವಿಯೋಗ ದುಃಖ, ಸಾಲು ಸಾಲು ದುಃಖಗಳು, ಸಾಲು ಸಾಲು ದುಃಖಗಳು. ನಾವೆಂತಹ ಒಬ್ಬ ಶ್ರೀಮಂತನೇ ಇರಬಹುದು, ಎಂಥವನೇ ಇರಬಹುದು, ಒಂದಲ್ಲ ಒಂದು ಸ್ಥಿತಿಯಲ್ಲಿ ಅವನು ದುಃಖಕ್ಕೆ ಒಳಗಾಗಿಯೇ ಒಳಗಾಗ್ತಾನೆ. ಅದಕ್ಕೋಸ್ಕರ ಈ ಸ್ಥೂಲ ದೇಹದ ಜೀವನ ಅಂದ್ರೇ ಅದು ದುಃಖ. ಆದರೆ ಈ ದುಃಖಕ್ಕೆ ಒಂದು ಕಾರಣವೂ ಕೂಡ ಇದೆ, ದುಃಖಕ್ಕೆ ಒಂದು ಕಾರಣವೂ ಕೂಡ ಇದೆ. ದೇರ್ ಇಸ್ ಎ ರೀಸನ್. ಆ ಕಾರಣವೇ ಯಾವುದಪ್ಪ ಅಂತ ಹೇಳಿದ್ರೆ ಆಶೆ ಅಂತಕ್ಕಂಥದ್ದು. ಆ ಆಶೆ ಅಂತಕ್ಕಂಥದ್ದೇ ಒಂದು ಈ ದುಃಖದ ಒಂದು ಮೂಲ. ನಮ್ಮ ಬಿಲ್ಲಪ್ಪ ಸರ್ ಹೇಳ್ತಿದ್ರು, ಬೆಳಗ್ಗೆ ಸ್ವಲ್ಪ ನಗ್ನಗ್ತಾನು ಇರಬೇಕು ಅಂತ. ತುಂಬ ಸೀರಿಯಸ್ ಆಗಿಬಿಟ್ರು ಕಷ್ಟ, ಆಮೇಲೆ ತುಂಬ ಸೀರಿಯಸ್ ಒಂದು ಸಲ ನಿದ್ರೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನನಗೆ ಆಶೆ ಅಂದಾಗ ಒಂದು ನೆನಪಿಗೆ ಬಂತು. ಯಾರೋ ಶಾಲೆಯಲ್ಲಿ ಹಿಂದಿನ ದಿನ ಸಮಾಜದ ಮೇಷ್ಟ್ರು ಪಾಠ ಮಾಡಿದ್ರಂತೆ. ಯಾರ್ದು ಪಾಠ ಅಂದರೆ ಬುದ್ಧರದೇ ಪಾಠ, ಬುದ್ಧರ ವಿಚಾರಗಳನ್ನೇ ಪಾಠ ಮಾಡಿದರು. ಅವರು ಪಾಠ ಮಾಡುವಾಗ ಇದನ್ನೇ ಹೇಳಿದ್ರಂತೆ, ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದರು. ಹುಡುಗ ಕೇಳಿಸ್ಕೊಂಡು ಹೋಗಿದ್ದ. ಇನ್ನೊಬ್ಬರು ಮೇಷ್ಟ್ರು ಚೆನ್ನಾಗಿ ಓದಬೇಕಣಪ್ಪ, ಇಷ್ಟಪಟ್ಟು ಓದಬೇಕು ಅಂತೆಲ್ಲ ಬಹಳ ಬೋಧೆ ಮಾಡಿ ಕಳಿಸಿದ್ರು. ರಾತ್ರಿ ಮಲಗುವಾಗ ತೀರ್ಮಾನ ಮಾಡ್ಕೊಂಡು ಮಲಗಿದ್ನಂತೆ, ನಾಳೆಯಿಂದ ನಾನು ಏನಾದರೂ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮನೆಗೆ ಹೋಗಿದ್ದ. 5 ಗಂಟೆಗೆ ಅಲಾರಾಮ್ನೂ ಹಿಡ್ಕೊಂಡು ಮಲಗಿದ್ದ. ಅಲಾರಾಮ್ ಕೂಡ ಹೊಡೀತು.
ಎದ್ನಂತೆ, ಎದ್ದು ಕೂತ್ಕೊಂಡಂತೆ ಓದಬೇಕು ಅಂತ. ಆಮೇಲೆ ನೆನಪಾಯ್ತಂತೆ ಅವನಿಗೆ, ರಾತ್ರಿ ಹಿಂದಿನ ದಿವಸ ಸಮಾಜದ ಮೇಷ್ಟ್ರು ಪಾಠ ಮಾಡಿದ್ರಲ್ಲ, ಅದಕ್ಕೆ ಅವನು ಹೇಳಿದ, ಓದಲೇಬೇಕೆಂಬ ಆಸೆಯಿಂದ ಎದ್ದೆ, ಓದಲೇಬೇಕೆಂಬ ಆಸೆಯಿಂದ ಎದ್ದೆ, ಆಸೆಯೇ ದುಃಖಕ್ಕೆ ಕಾರಣ ಎಂದು ಮತ್ತೆ ರಗ್ಗು ಹೊದ್ದು ಮಲಗಿಬಿಟ್ಟೆ ಅಂತ. ಅವನು ಓದಲೇಬೇಕು ಅಂತ ಆಸೆಯಿಂದನೇ ಎದ್ನಂತೆ, ಆದರೆ ಆಸೆಯೇ ದುಃಖಕ್ಕೆ ಕಾರಣ ಎಂದು ತಿಳಿದು ರಗ್ಗು ಹೊದ್ದು ಮಲಗಿಬಿಟ್ಟೆ ಅಂತ ಹೇಳ್ತಾನೆ. ಆ ಥರ ಆಸೆಗಳನ್ನ ಬಿಡೋದಾ? ಅದಕ್ಕೆ ಈ ಆಸೆಗಳು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಬಂಧಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಆಸೆಗಳನ್ನ ಬಿಡಬೇಕು ಅಂದ ತಕ್ಷಣ ವಿಭಿನ್ನವಾಗೆಲ್ಲ ಯೋಚನೆ ಮಾಡ್ತೀವಿ. ದೊಡ್ಡದನ್ನು ಮಾತ್ರ ಆಸೆ ಅಂತ ಅಂದ್ಕೊಳ್ತೀವಿ. ಆದರೆ ಆಸೆ ಅನ್ನೋದರ ಅರ್ಥ, ನನಗೀಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿಯಾಗಿ ಕಾಫಿ ಆಗಿಬಿಡ್ಬೇಕು, ಅದಿಲ್ಲದ್ರೆ ನನಗೆ ಮುಂದಿನ ಕೆಲಸ ನಡೆಯಲ್ಲ, ನನಗೆ ಅದಿಲ್ಲದ್ರೆ ನಡೆಯಲ್ಲ. ಇನ್ನೊಬ್ಬ ಯಾರೋ ಇದ್ದಾನೆ, ಅವನಿಗೆ ಅದಿಲ್ಲದ್ರೆ ನಡೆಯಲ್ಲ. ಅವನನ್ನು ನೋಡಿ ನಾವೇನಂತೀವಿ? ಅವನನ್ನು ನೋಡಿ ಏನಂತೀವಿ ನಾವು? ಛೇಡಿಸ್ತೀವ ಇಲ್ವ? ನೋಡಿ, ಅವನಿಗೆ ಅದಿಲ್ಲದ್ರೆ ಆಗಲ್ಲ, ನನಗೆ ಇದಿಲ್ಲದ್ರೆ ಆಗಲ್ಲ. ಪದಾರ್ಥದಲ್ಲಿ ವ್ಯತ್ಯಾಸ ಐತೆ ವಿನಃ ನಮಗಿರುವ ಅಂಟಿಕೊಳ್ಳುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ? ಪದಾರ್ಥ ವ್ಯತ್ಯಾಸ. ಅವನು ಅದಕ್ಕೆ ಅಂಟ್ಕೊಂಡಿದ್ದಾನೆ, ನಾನು ಇದಕ್ಕೆ ಅಂಟ್ಕೊಂಡಿದ್ದೀನಿ. ಅದಕ್ಕೆ ಆಸೆ ಅಂದರೆ ಏನು ದೊಡ್ಡದೇ ಅಂತ ತೀರ್ಮಾನ ಮಾಡೋಂಗಿಲ್ಲ ನಾವು. ಜೀವನದಲ್ಲಿ ನಾವು ಯಾವ ಸಂದರ್ಭ ಹೇಗಿದೆಯೋ ಹಾಗಾಗೆ ಒಪ್ಕೊಳ್ಳೋಕೆ ನಮ್ಗೆ ಆಗಬೇಕು. accept the things, accept the circumstances, accept the persons as it is and as they are ಅಂತಾರೆ. ಆಸೆ ಇಲ್ಲದೆ ಇರೋ ಸ್ಥಿತಿ ಯಾವುದು ಅಂದರೆ, ಆಸೆ ಇಲ್ಲದೆ ಇರೋ ಸ್ಥಿತಿ ಯಾವುದಪ್ಪ ಅಂದರೆ, accept the things, circumstances, persons as it is and as they are. ಯಾವುದೇ ಸಂದರ್ಭ, ಸನ್ನಿವೇಶ, ಘಟನೆ, ವ್ಯಕ್ತಿಗಳು ಅವರು ಹೇಗಿದ್ದಾರೋ, ಸಂದರ್ಭಗಳು, ಘಟನೆಗಳು ಹೇಗೆ ಇವೆಯೋ ಅವುಗಳನ್ನು ಹಾಗಾಗೇ ನಮ್ಮ ಕೈಗಳಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗಬೇಕು. ಅದು ನಿಜವಾದ ಆಶಾರಾಹಿತ್ಯ ಸ್ಥಿತಿ. ಅಂದರೆ ಆಶಾರಾಹಿತ್ಯ ಸ್ಥಿತಿ ಅಂದರೆ ಬೇರೆ ಏನಲ್ಲ, ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ ಇದ್ದು ಬಿಡಲಿ, ಬೇಕಾದ್ರೆ ತೊಂದರೆ ಏನಿಲ್ಲ, ಏನಿದೆಯೋ ಎಲ್ಲವೂ ಇರಲಿ. ಆದರೆ ಅದರ ಜೊತೆಯಲ್ಲಿ ನೀವು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಅದರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀರಿ, ಅದರ ಮೇಲೆ ನಿಮ್ಮ ಸ್ವಾಮಿತ್ವವನ್ನು ಎಷ್ಟರ ಮಟ್ಟಿಗೆ ನೀವು ಸ್ಥಾಪನೆ ಮಾಡಿಕೊಂಡಿದ್ದೀರಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಿಮಗೆ ದೊಡ್ಡ ಕಾರ್ ಇದೆಯಾ, ದೊಡ್ಡ ಬಂಗ್ಲೆ ಇದೆಯಾ, ನಿಮ್ಮ ಹತ್ರ ದುಡ್ಡಿದೆಯಾ, ಓಕೆ, ನೋ ಪ್ರಾಬ್ಲಮ್. ಆದರೆ ಅದರ ಮೇಲೆ ನಿಮ್ಮ ಒಡೆತನ ಎಷ್ಟಿದೆ, ಅದನ್ನೇ ಪೊಸೆಸಿವ್ನೆಸ್ ಅಂತೀವಿ, ಸ್ವಾಮಿತ್ವ ಭಾವನೆ ಅಂತ ಹೇಳ್ತೀವಿ. ಆ ಸ್ವಾಮಿತ್ವ ಭಾವನೆಯನ್ನು ಬಿಟ್ಟಿದ್ರೆ ನೀವು ಆಸೆಯಿಂದ ಬಿಟ್ಟಿದ್ದೀರಿ ಅಂತ ಅರ್ಥ. ನಾವು ಕೇಳ್ತೀವಿ ಘಟನೆಯನ್ನು, ಜನಕ ಮಹಾರಾಜನ ಅರಮನೆಗೆ ಬೆಂಕಿ ಬಿದ್ದೋಗಿದೆ, ಅವ್ರಿಗೆ ಗೊತ್ತು ಇದನ್ನು ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನು ಕೆಡಿಸೋಕ್ಕೆ ಸಾಧ್ಯ ಇಲ್ಲದೇ ಇರೋ ಪರಿಸ್ಥಿತಿ ಅಂತ ಅವ್ರಿಗೆ ಅರ್ಥ ಆಗಿದೆ. ಅವ್ರೇನು ಮಾಡಿದ್ದಾರೆ?
ಸುಮ್ಮನೆ ನಿಂತಿದ್ದಾರೆ ಅಷ್ಟೇ, ಸುಮ್ಮನೆ ಇದ್ದಾರೆ ಅಷ್ಟೇ. ಆದರೆ ಎಲ್ಲವನ್ನೂ ಬಿಟ್ಟಿದ್ದೇನೆ ಅಂತಕ್ಕಂಥ ಒಬ್ಬ ಸನ್ಯಾಸಿ, ಅವನ ಗುಡಿಸಲಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಅವನ ಗುಡಿಸಲಿದ್ದು ಕೇವಲ 2 ಕೌಪೀನ. ಕೌಪೀನ ಅಂದರೆ ಗೊತ್ತಲ್ಲ, ತುಂಡು ಬಟ್ಟೆ, 1-2 ಬಟ್ಟೆ. ಅವನು ಕೂಗ್ಕೊಳ್ತಾ ಇದ್ದಾನಂತೆ, ಅಯ್ಯೋ ನನ್ನ ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ, ನನ್ನ ಕೌಪಿನ ಸುಟ್ಟು ಹೋಗ್ತಾ ಇದೆ, ಕಾಪಾಡಿ ಕಾಪಾಡಿ ಅಂತ ಅವನು ಕೂಗ್ತಾ ಇದ್ದಾನೆ. ಜನಕರಾಜನ ಅರಮನೆಗೆ ಬೆಂಕಿ ಬಿದ್ದಿದೆ, ಅವರು ಸುಮ್ಮನೆ ಸ್ಥಿತಪ್ರಜ್ಞರಾಗಿ ನಿಂತಿದ್ದಾರೆ. ಆಶಾರಾಹಿತ್ಯ ಸ್ಥಿತಿ ಅಂದರೆ ಯಾವುದು? ಇವನಿಗೆ 2 ಕೌಪಿನಿಗಳನ್ನ ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವರು ತಮ್ಮ ದೊಡ್ಡ ಬೃಹದಾಕಾರವಾದ ಭವ್ಯವಾದ ಬಂಗಲೆಯನ್ನು ಕಳ್ಕೊಳ್ತಾ ಇದ್ದಾರೆ, ಸುಮ್ಮನಿದ್ದಾರೆ. ಅದಕ್ಕೆ ಈ ಆಸೆ ಅನ್ನೋದಿದೆಯಲ್ಲ, ಅದೇ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾದರೆ ಆ ದುಃಖವನ್ನು ನಾವು ಅನುಭವಿಸ್ತಾನೇ ಇರಬೇಕಾ ಕೊನೆಯವರೆಗೆ? ದುಃಖ ಸತ್ಯ ಅಂತ ತಿಳ್ಕೊಂಡು ಆ ದುಃಖವನ್ನು ಹಾಗೇ ಇಟ್ಕೊಂಡಿರಬೇಕಾ, ಅನುಭವಿಸ್ತಾನೆ ಇರಬೇಕಾ ನಾವು ಕೊನೆಯವರೆಗೆ ಅಂದರೆ ಇಲ್ಲ, ಹಾಗೇನಿಲ್ಲ. ಆ ದುಃಖ ನಿವಾರಣೆಗೆ ಒಂದು ಮಾರ್ಗವೂ ಕೂಡ ಇದೆ, ಅದಕ್ಕೆ ನಾವು ಆ ದುಃಖವನ್ನು ಕಳ್ಕೊಳ್ಳೋದಕ್ಕೆ ಅಂಥೇಳಿ ಆ ಮಾರ್ಗವನ್ನು ನಮಗೆ ಕೊಡ್ತಾರೆ. ಆ ಮಾರ್ಗವನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಪ್ರಜ್ಞೆ, ಶೀಲ, ಸಮಾಧಿ. ಅವರ ಒಟ್ಟು ಬೋಧನೆಗಳ ಸಾರವನ್ನು 3 ಭಾಗ ಮಾಡಿದ್ರು. ಶೀಲ, ಪ್ರಜ್ಞೆ, ಸಮಾಧಿ ಅಂಥೇಳಿ ಒಟ್ಟಾಗಿ 3 ಭಾಗವನ್ನು ಮಾಡಿದ್ರು. ಸೊ ಇದು ಈಗ ನಾವು ಮೊದಲು ವಿಚಾರ ಮಾಡಿದಂಥ ದುಃಖ ಇದೆಯಲ್ಲ, ಆ ದುಃಖವನ್ನು ನಾವು ಒಂದು ಹಂತದವರೆಗೆ ನಾವು ಅದರ ಮೇಲೆ ನಮ್ಮ ಪ್ರಭುತ್ವವನ್ನು ಸಾಧಿಸೋಕ್ಕಾಗೋದಿಲ್ಲ. ಎಲ್ಲಿಯವರೆಗೆ ಸಾಧ್ಯವಾಗೋದಿಲ್ಲ ಅಂದರೆ, ಈ ದೇಹಾತ್ಮನನ್ನು ನಾವು ನಮ್ಮ ಜೀವಾತ್ಮನ ಅಂಕೆಗೆ ಅಧೀನಪಡಿಸಿದಾಗಲೂ ಕೂಡ, ದೇಹಾತ್ಮವನ್ನು ಜೀವಾತ್ಮನ ಅಂಕೆಗೆ ನಾವು ಒಳಪಡಿಸಿದ್ದೀವಿ ಅನ್ನುವಾಗಲೂ ಕೂಡ ಇನ್ನೂ ಕೂಡ ಒಂದು ಸಪರೇಟ್ನೆಸ್ ಅನ್ನೋದು ಇನ್ನೂ ಉಳ್ಕೊಂಡಿದೆ. ಈ ಪ್ರತ್ಯೇಕತೆಯ ಭಾವನೆ ಅಂತಕ್ಕಂಥದ್ದು ನಮ್ಮಲ್ಲಿ ಬಂದದ್ದು ಯಾವಾಗ ಬಂತು? ಯಾವಾಗ ನಮ್ಮ ಜೀವಾತ್ಮ ಬಂತೋ, ನಮ್ಮ ಕಾರಣದೇಹದ ಪ್ರಜ್ಞೆ ನಮಗೆ ಬಂತೋ, ಅಲ್ಲಿಂದನೇ ಪ್ರತ್ಯೇಕತೆ ಅಂತಕ್ಕಂಥದ್ದು ಶುರುವಾಗ್ಬಿಟ್ಟಿದೆ. ಈ ದೇಹಾತ್ಮನ ದೃಷ್ಟಿಯಲ್ಲಿ ನಮ್ಮ ಕಾರಣದೇಹ ಪ್ಯೂರ್, ಅತ್ಯಂತ ಪರಿಶುದ್ಧ. ಸ್ವಲ್ಪ ನಾವು ಥಿಯಾಸಫಿ ಪರಿಭಾಷೆಯಲ್ಲೇ ವಿಚಾರ ಮಾಡಬೇಕಾಗಿರೋದ್ರಿಂದ ಇದನ್ನು ನಾನು ಹೇಳ್ತೀನಿ. ಜೀವಾತ್ಮನ ದೃಷ್ಟಿಯಿಂದ ದೇಹಾತ್ಮ ಅಪರಿಶುದ್ಧ ಅಂತ ಹೇಗೆ ಹೇಳ್ತೀವೋ, ಪುರುಷಾತ್ಮನ ದೃಷ್ಟಿಯಿಂದ ನಮ್ಮ ಜೀವಾತ್ಮನ ಬಗ್ಗೆ ನಾವು ಯೋಚನೆ ಮಾಡುವಾಗ ಜೀವಾತ್ಮ ಇನ್ನೂ ಅವನೂ ಕೂಡ ಒಂದು ರೀತಿ ಅಪರಿಶುದ್ಧವೇ. ಯಾಕೆ ಅಂದರೆ, ಆ ಈಗೋ ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಪ್ರತ್ಯೇಕತೆಯ ಭಾವನೆ ಅಂತ ಏನು ಹೇಳ್ತೀವಲ್ಲ, ಅದು ಪ್ರಾರಂಭವಾದದ್ದೇ ಜೀವಾತ್ಮನ ಸೃಷ್ಟಿ ಆದಾಗ. ಆದರೆ ಈ ದೇಹಾತ್ಮನ ಮಟ್ಟದಲ್ಲಿ ನಾವು ಹೋಲಿಕೆ ಮಾಡುವಾಗ ಅದು ಪ್ಯೂರ್, ಅದು ಪರಿಶುದ್ಧ. ಅದಕ್ಕಾಗಿ ಈ ಮೊದಲನೇ ರೀತಿಯ ದುಃಖವನ್ನು ನಾವು ನಮ್ಮ ವಿಕಾಸದ ಹಂತದಲ್ಲಿ ಆ ಜೀವಾತ್ಮ ಪ್ರಜ್ಞೆಯನ್ನೂ ಕೂಡ ಮೀರಿ ಉನ್ನತ ಹಂತಕ್ಕೆ ಹೋಗ್ತಾ ಆ ದುಃಖವನ್ನು ಕಳ್ಕೊಳ್ತೀವಿ. ಆದರೆ ಈ ದುಃಖ ಇದೆಯಲ್ಲ, ನಮ್ಮ ಅವಿವೇಕದಿಂದ ಮಾಡಿಕೊಳ್ತಕ್ಕಂಥ ದುಃಖ ಇದೆಯಲ್ಲ, ಈ ದುಃಖದ ಬಹುಭಾಗವನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನೇ ಅವರ ಬೋಧನೆಗಳ ಸಾರ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. ಇಲ್ಲಿ 8 ಮಾರ್ಗಗಳನ್ನು ಹೇಳೋದ್ರ ಜೊತೆಯಲ್ಲಿ ನಮಗೆ 8 ವಿಚಾರಗಳು ಗೊತ್ತಿದೆ. ಏನು? ಆರ್ಯ ಅಷ್ಟಾಂಗ ಪಥ,
ಏಯ್ತ್ ಫೋಲ್ಡ್ ಪಾತ್ ಅಂತ ನಾವು ಕರಿತೀವೋ ಅದರಲ್ಲಿ ಏನು ಬರ್ತದೆ? ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕಾರ್ಯ, ಸಮ್ಯಕ್ ಆಜೀವ, ಸಮ್ಯಕ್ ಪ್ರಯತ್ನ, ಸಮ್ಯಕ್ ಸಮಾಧಿ, ಸಮ್ಯಕ್ ಸ್ಮೃತಿ. ಮತ್ತೊಂದು ಸಮ್ಯಕ್ ಸ್ಮೃತಿ, ಸರಿಯಾದ ಅಥವಾ ನೇರವಾದ ನೆನಪು ಅಂತಾರೆ. ಸಮ್ಯಕ್ ದೃಷ್ಟಿ ಅನ್ನೋದನ್ನು ನಾವು ಆಳವಾದ ಅರ್ಥದಲ್ಲಿ ವಿಚಾರ ಮಾಡೋದಾದರೆ, ಸಮ್ಯಕ್ ದೃಷ್ಟಿ ಅನ್ನೋದನ್ನು ಪ್ರಕೃತಿ ನಿಯಮಗಳ ಬಗ್ಗೆ ನಮಗಿರಬೇಕಾದಂತಹ ಒಂದು ಸರಿಯಾದ ನಂಬಿಕೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಸಮ್ಯಕ್ ದೃಷ್ಟಿ ಅಂದರೆ ಪ್ರಕೃತಿ ನಿಯಮಗಳ ಬಗ್ಗೆ ನಮಗೆ ಸರಿಯಾದಂಥ ನಂಬಿಕೆ ಇರಬೇಕಾದ ಅವಶ್ಯಕತೆ ಇದೆ. ಆಗಲೇ ವಿಚಾರ ಮಾಡ್ತಾ ಇದ್ವಲ್ಲ, ಥಿಯೋಸಾಫಿಕಲ್ ಸೊಸೈಟಿಯ 3ನೇ ಸಿದ್ಧಾಂತ ಏನು ಹೇಳ್ತದೆ ನಮಗೆ? 3ನೇ ಉದ್ದೇಶ, ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು, ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು ಅಂತ ಹೇಳುತ್ತೆ ನಮಗೆ. 3ನೇ ಆಬ್ಜೆಕ್ಟ್, ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್. ಅದಕ್ಕೆ ಯಾರಿಗೆ ಈ ಪ್ರಕೃತಿ ನಿಯಮಗಳ ಬಗ್ಗೆ ಸರಿಯಾದಂತಹ ಒಂದು ಅರಿವು ಇದೆಯೋ ಅವನು ದುಃಖಕ್ಕೆ ಒಳಗಾಗಬೇಕಾದ ಅಗತ್ಯ ಇಲ್ಲ. ಒಬ್ಬ ಕವಿ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ, ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ ಅಂತ ಹೇಳ್ತಾನೆ. ನೇಚರ್ ಈಸ್ ಕಾನ್ಕ್ವೇರ್ಡ್ ಬೈ ಒಬಿಡಿಯನ್ಸಿ. ಪ್ರಕೃತಿಯನ್ನು ನೀನು ವಿಧೇಯತೆಯಿಂದ ಗೆಲ್ಲಬಹುದು. ಅಂದರೆ ಯಾವಾಗ ನಾವು ಆ ಪ್ರಕೃತಿ ನಿಯಮಗಳನ್ನು ನಾವು ಅರ್ಥ ಮಾಡಿಕೊಳ್ತೀವೋ, ಆ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ನಾವು ನಡ್ಕೊಳ್ತೀವೋ, ಅವು ನಮಗೆ ವಿಧೇಯರಾಗಿ ನಡ್ಕೊಳ್ತವೆ. ಪ್ರಕೃತಿ ನನಗೆ ವಿಧೇಯನಾಗ್ಬಿಡುತ್ತಂತ ಆವಾಗ. ಆದರೆ ಯಾವಾಗ ನಾವು ಪ್ರಕೃತಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀವೋ, ವಿರೋಧಿಸ್ತೀವೋ, ಆಗ ಅವು ನಮ್ಮನ್ನು ಅದರ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೆ. ಅದಕ್ಕೆ ಆ ಕವಿ ಹೇಳ್ತಾನೆ, ನೀನು ವಿಧೇಯನಾಗಿ ನಡ್ಕೊಳ್ಳೋದ್ರಿಂದ ಅವುಗಳನ್ನು ನೀನು ಗೆಲ್ಲಬಹುದು. ಅವು ಅನುಲ್ಲಂಘನೀಯವಾದವು. ಪ್ರಕೃತಿ ನಿಯಮಗಳಿದ್ದಾವಲ್ಲ, ಅವು ಅನುಲ್ಲಂಘನೀಯವಾದವು. ಅವುಗಳನ್ನು ನೀನು ಉಲ್ಲಂಘಿಸಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಅದಕ್ಕೆ ಸರಿಯಾದ ಸಮ್ಯಕ್ ದೃಷ್ಟಿ ಅಂದರೆ, ಸರಿಯಾದ ದೃಷ್ಟಿ ಅಂದರೆ ನಮಗೆ ಆ ಪ್ರಕೃತಿ ನಿಯಮಗಳ ಬಗ್ಗೆ ಅರಿಯಬೇಕಾದಂತಹ ಒಂದು ಸರಿಯಾದ ತಿಳುವಳಿಕೆ. ಅದಕ್ಕೆ ಹೇಳ್ತಾರೆ ಅವರು ಬುದ್ಧರು, ಒಂದು ಎತ್ತಿನ ಗಾಡಿಯ ಚಕ್ರಗಳು ಅದನ್ನು ಎಳೆಯುವ ಎತ್ತಿನ ಕಾಲುಗಳನ್ನೇ ಅನುಸರಿಸುವಂತೆ ನಿನ್ನ ಕರ್ಮಗಳು ನಿನ್ನನ್ನೇ ಅನುಸರಿಸಿಕೊಂಡು ಬರುತ್ತವೆ ಅಂದರು. ಆ ಗಾಡಿ ಹೋಗ್ತಾ ಇದ್ದರೆ ಆ ಚಕ್ರಗಳು ಯಾವುದನ್ನು ಅನುಸರಿಸುತ್ತವೆ ಅಂದರೆ, ಆದರೆ ಆ ಎಳಿತಾ ಇರ್ತಕ್ಕಂಥ ಎತ್ತಿನ ಕಾಲುಗಳ ಹೆಜ್ಜೆ ಗುರುತಿದೆಯಲ್ಲ, ಅದನ್ನೇ ಅದು ಅವಲಂಬಿಸ್ಕೊಂಡು ಹೋಗುತ್ತೆ, ಬೇರೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಿನ್ನ ಕರ್ಮಗಳು ನಿನ್ನನ್ನು ಹುಡುಕೊಂಡು ಬರುತ್ತೆ. ಅದಕ್ಕೋಸ್ಕರ ಈ ಪ್ರಕೃತಿ ನಿಯಮಗಳ ಬಗ್ಗೆ ನೀನು ಸರಿಯಾದ ಅರಿವನ್ನು ಮಾಡಿಕೊಳ್ಳೋದಿದೆಯಲ್ಲ, ಅದೇ ಸಮ್ಯಕ್ ದೃಷ್ಟಿ ಅಂತ ಹೇಳಿದ್ರೆ. ಇನ್ನು ಸಮ್ಯಕ್ ಸಂಕಲ್ಪ ಅಂದರು. ಏನು ಸಮ್ಯಕ್ ಸಂಕಲ್ಪ ಅಂದರೆ? ಸರಿಯಾದ ಯೋಚನೆ, ಸರಿಯಾದ ಆಲೋಚನೆ. ಸಮ್ಯಕ್ ಸಂಕಲ್ಪ ಅಂದರೆ ಸೋ ಎ ಥಾಟ್ ರೀಪ್ ಎನ್ ಆ್ಯಕ್ಷನ್, ಸೋ ಎನ್ ಆ್ಯಕ್ಷನ್ ರೀಪ್ ಯುವರ್ ಕ್ಯಾರೆಕ್ಟರ್, ಸೋ ಯುವರ್ ಕ್ಯಾರೆಕ್ಟರ್ ಅಂಡ್ ರೀಪ್ ಯುವರ್ ಕಂಡಕ್ಟ್, ಸೋ ಯುವರ್ ಕಂಡಕ್ಟ್ ಅಂಡ್ ರೀಪ್ ಯುವರ್ ಫಾರ್ಚೂನ್ ಅಂತನೊಬ್ಬ ಮಹಾಶಯ. ಆಲೋಚನೆಗಳೆಂಬ ಬೀಜವನ್ನು ಬಿತ್ತು
ಕಾರ್ಯ ಎಂಬ ಫಸಲನ್ನು ಪಡ್ಕೊಳ್ತೀಯ. ಕಾರ್ಯ ಎಂಬ ಬೀಜವನ್ನು ಬಿತ್ತು ನಿನ್ನ ನಡತೆ ಎಂಬ ಫಸಲನ್ನು ಕೊಯ್ಕೊಳ್ತೀಯ. ನಡತೆ ಎಂಬ ಬೀಜವನ್ನು ಬಿತ್ತು ಸ್ವಭಾವ ಎಂಬ ಫಸಲನ್ನು ಪಡ್ಕೊಳ್ತೀಯ. ಸ್ವಭಾವ ಎಂಬ ಬೀಜವನ್ನು ಬಿತ್ತುವುದರ ಮೂಲಕ ನಿನ್ನ ಅದೃಷ್ಟ ಎಂಬ ಫಲವನ್ನು ನೀನು ಪಡೆದುಕೊಳ್ತೀಯ. ಅದಕ್ಕೆ ಯಾವುದು ಸರಿಯಾಗಬೇಕು? ನಮ್ಮಲ್ಲಿ ಯಾವುದು ಸರಿಯಾಗಬೇಕು? ಆಲೋಚನೆಗಳು ಸರಿ ಹೋಗಬೇಕು. ಅದಕ್ಕೆ ಸದಾ ಕಾಲ ಸಮ್ಯಕ್ ಆಲೋಚನೆಗಳನ್ನು ಮಾಡಿ, ಸದಾಲೋಚನೆಗಳನ್ನು ಮಾಡ್ತಾ ಇರಿ. ಆ ಯೋಚನೆಯೇ ನಮ್ಮನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಯದ್ಭಾವಂ ತದ್ಭವತಿ. ನಿನ್ನ ಭಾವನೆಗಳು, ಯೋಚನೆಗಳೇನಿದೆಯೋ ಅದೇ ನಿನ್ನನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಆದ್ದರಿಂದ ನೀನು ಸದಾ ಕಾಲ ಸದಾಲೋಚನೆಗಳನ್ನು ಮಾಡ್ತಾ ಇರು ಅಂತ ಹೇಳೋದು. ನಂತರ ಸಮ್ಯಕ್ ವಾಕ್ ಅಂದರು. ಸಮ್ಯಕ್ ವಾಕ್ ಅಂದರೆ ನಿನ್ನ ಮಾತುಗಳು ಹೇಗಿರಬೇಕು? ಸರಿಯಾಗಿರಬೇಕು. ಅಂದರೆ ಸರಿಯಾಗಿರಬೇಕು ಅಂದರೆ ಹೇಗೆ? ಸರಿಯಾಗಿರಬೇಕು ಅಂದರೆ ಹೇಗೆ? ಅದು ಸತ್ಯವಾಗಿರಬೇಕು. ಅದು ನೋಯಿಸುವ ಶಕ್ತಿಯನ್ನು ಕಳೆದುಕೊಂಡಿರಬೇಕು. ಅದು ಇತರರಿಗೆ ಪ್ರಯೋಜನವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಅದು ಇರಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಅದು ಸರಿಯಾದ ಮಾತು ಅಂತ. ಹಾಗಿದ್ದರೆ ಅದು ಸರಿಯಾದ ಮಾತು. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಟಿ ಅದರಲ್ಲಿ ಇಲ್ಲ ಅಂದರೆ ಅದು ಸರಿಯಾದ ಮಾತಾಗೋದಕ್ಕೆ ಸಾಧ್ಯ ಇಲ್ಲ. ಅದು ಸರಿಯಾದ ಮಾತಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಟಿ ಇಲ್ಲದೇ ಇದ್ದರೂ ಕೂಡ ಆ ಮಾತನ್ನ ನೀನು ಆಡಬೇಡ ಅಂದರು. ಆನಂತರ ಸಮ್ಯಕ್ ಕಾರ್ಯ. ಯಾವಾಗ ಸಮ್ಯಕ್ ದೃಷ್ಟಿ ಇದ್ದು, ಸಮ್ಯಕ್ ಸಂಕಲ್ಪ ಇದ್ದು, ಸಮ್ಯಕ್ ವಾಕ್ ಇದ್ದರೆ ಮುಂದಿಂದು ಸಹಜವಾಗಿ ತಾನೇ ಅದು ಘಟಿಸುತ್ತೆ. ನೋಡಿ ಹೆಂಗಿದೆ ನಮ್ಮ ವಾಕ್ ದೃಷ್ಟಿಯಲ್ಲಿ ಮಾತನಾಡಿದ್ರೆ ಅಂದರೆ, ಆ ಸಂಕಲ್ಪಕ್ಕೂ ವಾಕಿಗೂ ಹೆಂಗಿದೆ ಸಂಬಂಧ ಅಂದರೆ, ನಮ್ಮನೆ ಮಗು ಏನೋ ಒಂದು ತಪ್ಪು ಮಾಡಿ ಬರುತ್ತೆ. ಆಗ ನನ್ನ ಮಗುನ, ನನ್ನದೇ ಮಗು ಅನ್ನುವಾಗ ಹಾಗೆ ಮಾಡಬಾರ್ದು ಚಿನ್ನು ಅಂತೀವಿ. ಅದೇ ತಪ್ಪನ್ನು ಪಕ್ಕದ ಮನೆ ಮಗು ಮಾಡಿದ್ರೆ ಗೊತ್ತಾಗಲ್ವೇನ ಕತ್ತೆ ಅಂತೀವಿ. ಅದೇ ವಯಸ್ಸಿನ ಮಗು ಬೇರೆ ಮನೆ ಮಗು ತಪ್ಪು ಮಾಡಿದ್ರೆ ಮಾಡಬಾರ್ದು ಕಣೋ ಕತ್ತೆ ಅಂದ್ವಿ. ಅದೇ ತಪ್ಪನ್ನು ನನ್ನ ಮಗು ಮಾಡಿದ್ರೆ ಆಗ ಮಾಡಬಾರ್ದು ಕಣೋ ಚಿನ್ನು ಅಂದ್ವಿ. ನೋಡಿ, ಆ ಎರಡು ಮಾತುಗಳು ಬರೋದಕ್ಕೆ ಕಾರಣ ಯಾವುದು? ಹಿಂದಿನ ಭಾವನೆ ಕಾರಣ. ಅದು ನನ್ನ ಮಗು ಅನ್ನೋ ಭಾವನೆ ಚಿನ್ನು ಅಂತ ಕರೆಸ್ತು. ಇದು ಬೇರೆ ಮನೆ ಮಗು ಅನ್ನೋ ಭಾವನೆ ಶಬ್ದನ ಬೇರೆ ಮಾಡಿಸ್ತು. ಅದಕ್ಕೆ ಆ ಸಮ್ಯಕ್ ಸಂಕಲ್ಪ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಎಷ್ಟು ಮುಖ್ಯ ಅಂದರೆ, ನಮ್ಮಲ್ಲಿ ಅದೇ ಒಂದು ಪುಟ್ಟ ಗ್ರಂಥವೂ ಕೂಡ ಇದೆ. ಯೋಚನೆಗಳ ವೀರ್ಯವತ್ತಾದ ಪ್ರಭಾವ ಮತ್ತು ಉಪಯೋಗ ಅನ್ನುವಂಥ ಒಂದು ಪುಟ್ಟ ಪುಸ್ತಕ. ಎಷ್ಟು ಪುಟ್ಟ ಪುಸ್ತಕ ಅಂದರೆ, ನೀವು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಒಟ್ಟು ಪುಟ್ಟ ಪುಸ್ತಕ. ನಿಜವಾಗಲೂ ಅದರ ಅಗಾಧತೆ ಎಷ್ಟು ಅಂದರೆ ನಾವು ಅದನ್ನು ವರ್ಣನೆ ಮಾಡಲಿಕ್ಕಾಗಲ್ಲ. ಅಷ್ಟು ಅಗಾಧವಾದ ಪುಸ್ತಕ ಅದು. ಅದನ್ನು ಓದಿದ್ರೆ ನಮ್ಮ ಯೋಚನೆಗಳನ್ನು ನಾವು ಯಾವ ರೀತಿ ರೂಢಿಸ್ಕೋಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಮುಂದಿಂದು ಸಮ್ಯಕ್ ಕಾರ್ಯ ಅಂದರೆ ಒಳ್ಳೆಯ ಕಾರ್ಯಗಳು. ಒಳ್ಳೆಯ ಕಾರ್ಯ ಅಂದರೆ ಯಾವುದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಒಂದೇ ಮಾತಿನಲ್ಲಿ ಅದನ್ನು ಹೇಳಬೇಕು ಅಂದರೆ, ನಮ್ಮ ಯಾವ ಕೆಲಸದಿಂದ ನನಗೂ ಮತ್ತು ಇತರರಿಗೂ ಶ್ರೇಯಸ್ಸು ಉಂಟಾಗೋದಿದ್ದರೆ ಅದು ಮಾತ್ರ ಸರಿಯಾದ ಕೆಲಸ. ಅದು ನನಗೂ ಶ್ರೇಯಸ್ಸನ್ನು ಉಂಟು ಮಾಡಬೇಕು, ಇತರರಿಗೂ ಶ್ರೇಯಸ್ಸನ್ನು ಉಂಟು ಮಾಡಬೇಕು. ಅಂಥ ಕಾರ್ಯ ಆಗಿದ್ದರೆ ಮಾತ್ರ ಅದು ಸರಿಯಾದ ಕಾರ್ಯ ಅನ್ಕೋಬೋದು. ಸಮ್ಯಕ್ ಕಾರ್ಯ ಅಂತ. ಸಮ್ಯಗ್ ಆಜೀವ. ಸುಮ್ಮನೆ ನಾನು ಇಡೀ ದಿನದ ಒಂದು ವಿಚಾರಗಳನ್ನ ಒಂದು ಪಕ್ಷಿ ನೋಟದ ಥರ ಸಮ್ಯಗ್ ಆಜೀವ ಅಂದರು. ಏನು ಸಮ್ಯಗ್ ಆಜೀವ ಅಂದರೆ ಸರಿಯಾದ ಜೀವನೋಪಾಯ.
ಜೀವನಕ್ಕೆ ನಾವು ಅನುಸರಿಸಬೇಕಾದಂಥ ಒಂದು ವೃತ್ತಿ. ಅದಕ್ಕೆ ಇದೇ ವೇದಿಕೆಯಲ್ಲಿ ನಮ್ಮ ಹಿರಿಯ ಸೋದರ KB ಹನುಮಂತರಾಯರು ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾಯಿದ್ರು, ಒಂದು ಉದಾಹರಣೆಯನ್ನು. ಅದೀಗ ನನಗೆ ನೆನಪಿಗೆ ಬರ್ತಿದೆ ನೋಡಿ. ಆ ಸಮ್ಯಗ್ ಆಜೀವ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಘಟನೆ. ಒಬ್ಬ ಬ್ರಾಹ್ಮಣ ದಂಪತಿಗಳು ತುಂಬ ಬಡತನ, ತನ್ನ ಮಗನನ್ನು ಕಾಶಿಗೆ ಕಳಿಸಿದಾರಂತೆ. ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಸರ್ವಶಾಸ್ತ್ರ ಪಾರಂಗತನಾಗಿ ಬಾರಪ್ಪ ಅಂಥೇಳಿ ಕಾಶಿಗೆ ಕಳಿಸಿದ್ದಾರೆ. ಕಾಶಿಗೆ ಹೋಗಿದ್ದಾನೆ ಮಗ. ಅವನ ಎಲ್ಲ ವಿದ್ಯಾಭ್ಯಾಸ ಮುಗಿದಿದೆ. ಅವನ ಗುರುಗಳು ಅವನನ್ನು, ಆಯ್ತಪ್ಪ ನೀನು ಕಲಿಯಬೇಕಾದ್ದೆಲ್ಲ ಮುಗಿದಿದೆ, ಇನ್ನು ನೀನು ಹೊರಡು ಅಂತ ಕಳಿಸ್ತಾರೆ. ಅವನು ವಾಪಸ್ ಬರ್ತಾ ಇದ್ದಾನೆ. ದಾರಿನಲ್ಲಿ ಹಿಂದೆಲ್ಲ ಈಗಿನ ಥರ ಬಸ್ಗಳೆಲ್ಲ ವ್ಯವಸ್ಥೆ ಇಲ್ಲ, ನಡ್ಕೊಂಡೇ ಬರಬೇಕು ಎಷ್ಟೋ ದೂರ. ಬರ್ತಾ ಇರುವಾಗ ರಾತ್ರಿ ಆಯಿತು. ಆಗ ಅತಿಥಿ ದೇವೋ ಭವ ಅನ್ನೋ ಸ್ಥಿತಿ. ಯಾರಾದರೂ ಬಂದರೆ ಅವರ ಅತಿಥಿ ಸತ್ಕಾರ ಮಾಡುವಂಥ ಸ್ಥಿತಿ. ಒಂದು ಮನೆಗೆ ಹೋಗ್ತಾನೆ ಇವನು. ಆ ಮನೆಯಲ್ಲಿ ಎಂಥ ಸ್ಥಿತಿ ಅಂದರೆ, ಊಟ ಮಾಡೋ ತಟ್ಟೆ, ನೀರು ಕುಡಿಯೋ ಲೋಟ ಎಲ್ಲ ಬರೀ ಬಂಗಾರನೇ ಅಂತ. ಅವ್ರ ಮನೇಲಿ, ನಮ್ಮ ಮನೇಲಿ ಆಟ ಸಾಮಾನುಗಳ ಥರ ಬಂಗಾರ ಎಲ್ಲ ಬೇಕಾದರೂ ಇದೆ. ಆಯಿತು, ಒಂದು ರಾತ್ರಿ ಊಟ ಆಯಿತು, ಮಲ್ಕೊಂಡಂತೆ ಅವನು. ಮಲ್ಕೊಂಡ್ಮೇಲೆ ಅವನಿಗೊಂದು ಸರಿ ಅನ್ನಿಸ್ತಂತೆ, ನಮ್ಮ ಮನೆಯಲ್ಲಿ ಇವತ್ತು ನಾನು ಹೋದರೆ ನಮ್ಮ ಅಪ್ಪ ಅಮ್ಮ ತಿನ್ನೋಕ್ಕೂ ಒದ್ದಾಡ್ಕೊಳ್ಳೋ ಸ್ಥಿತಿ ಇದೆ. ಇವ್ರ ಮನೇಲಿ ನೋಡಿದ್ರೆ ಇಷ್ಟೊಂದು ಬಂಗಾರ ಬೆಳ್ಳಿ ಎಲ್ಲ ಇಷ್ಟೊಂದು ಕಸದ ಥರ ಬಿದ್ದಿದೆ, ಯಾಕೆ ನಾನು ಸ್ವಲ್ಪ ತೊಗೊಂಡು ಹೋಗ್ಬಿಡಬಾರ್ದು ಅಂತ ಅವನಿಗೊಂದು ಆಲೋಚನೆ ಬಂತು. ಸರಿ, ಅವನೇನು ಕಷ್ಟಪಡಬೇಕಾಗಲಿಲ್ಲ. ಅಲ್ಲಲ್ಲೇ ಕೈಗೆ ಸಿಕ್ಕಿದ್ದಂಥ ಒಂದಷ್ಟು ಬಂಗಾರವನ್ನು ಎತ್ಕೊಂಡು ಒಂದು ಗಂಟು ಕೊಟ್ಕೊಂಡು ಹೊರಟ. ರಾತ್ರಿ ಪುನಃ ಅವರ ಮನೆಯಿಂದ ಹೇಳ್ದೆ ಕೇಳಿದೆ. ಸರಿ, ಸ್ವಲ್ಪ ದೂರ ನಡೆದು ಆಯಾಸ ಆಯಿತು. ಆ ಗಂಟನ್ನು ಅಲ್ಲೇ ಹಿಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಅವನೊಂದು ಆಲೋಚನೆ ಬಂತು. ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಾಶಿ ಕಳಿಸಿದ್ದೇನಕ್ಕೋಸ್ಕರ? ವಿದ್ಯಾಭ್ಯಾಸ ಮಾಡಿ ದೊಡ್ಡ ವಿದ್ಯಾವಂತನಾಗಿ ಶಾಸ್ತ್ರ ಪಾರಂಗತನಾಗಿ ಬಾ ಅಂತ. ಆದರೆ ನಾನೀಗ ಹೋಗುವಾಗ ಏನಾಗಿ ಹೋಗ್ತಾ ಇದ್ದೀನಿ? ಕಳ್ಳನಾಗಿ ಹೋಗ್ತಾ ಇದ್ದೀನಿ. ಅಯ್ಯೋ, ಯಾಕೆ ನನ್ನಲ್ಲಿ ಈ ಭಾವನೆ ಬಂತು? ನಮ್ಮಂಥರ ಇದ್ರೆ ಏನು ಬರ್ತಿರಲಿಲ್ಲ, ಸುಮ್ಮನೆ ಇಟ್ಕೊಂಡು ಬರ್ತಿದ್ವಿ. ಅವನು ನಿಜವಾದ ಸಂಸ್ಕಾರ ಅವನಿಗೆ ಬಂತು. ಅವನು ವಾಪಸ್ ಬರಲಿಲ್ಲ. ಪುನಃ ಆ ಗಂಟು ಹೊತ್ಕೊಂಡು ಯಾವ ಮನೆಯಿಂದ ತೊಗೊಂಬಂದಿದ್ನೋ ಆ ಮನೆಗೆ ಹೋದ. ಅವ್ರಿಗೇನು ಯೋಚನೆ ಇಲ್ಲ ಇವನು ತಗೊಂಡೋಗಿರೋದ್ರ ಬಗ್ಗೆ, ಅವ್ರು ಆರಾಮಾಗಿ ಇದ್ದರು. ಅಯ್ಯೋ, ಯಾಕೆ ನೀವು ಕೇಳ್ದೆ ಹೋಗ್ಬಿಟ್ಟಿದ್ದೀರಿ ಅಂತ ಅವರನ್ನು ಮತ್ತೆ ಸತ್ಕಾರ ಮಾಡ್ತಾ ಇದ್ದಾರಂತೆ. ಆದರೆ ಅವನೊಂದು ಪ್ರಶ್ನೆ ಕೇಳ್ತಿದ್ದಾನಂತೆ ಈ ಹುಡುಗ. ಏನಂದರೆ, ನನಗೆ ಮೊದಲು ನೀವು ಏನು ವೃತ್ತಿ ಮಾಡ್ತಾಯಿದ್ದೀರ ಹೇಳಿ. ಆ ಮನೆ ಒಡೆಯ ಹೇಳ್ತಾನೆ, ಅದೊಂದನ್ನು ಕೇಳಬೇಡ, ಅದೊಂದನ್ನು ನೀನು ಕೇಳಬೇಡ, ಇಲ್ಲ ನನಗೆ ಅದೇ ಬೇಕು. ಅವನು ಹೇಳ್ತಾನೆ, ನಾನು ಶ್ರೀಮಂತರ ಮನೆಯನ್ನೆಲ್ಲ ದೋಚ್ತೀನಿ, ಕೈಲಾಗಿರ್ತಕ್ಕಂಥ ದಾನ ಧರ್ಮನೂ ಮಾಡ್ತೀನಿ ಅಂದ. ಆವಾಗ ಇವನಿಗೆ ಅರ್ಥ ಆಯ್ತಂತೆ, ನನಗೆ ಯಾಕೆ ಕಳ್ತನ ಮಾಡೋ ಬುದ್ಧಿ ಬಂತು ಅಂದರೆ, ನಾನು ಹಿಂದಿನ ದಿನ ಇವ್ರ ಮೇಲೆ ತಿಂದಿದ್ದೀನಲ್ಲ ಅನ್ನ, ಆ ಅನ್ನ ಯಾವುದರಿಂದ ಬಂದಿರೋದು? ಕಳ್ತನದಿಂದ ಬಂದಿರೋದು. ಸೊ ಆ ಅನ್ನ ನಾನು ತಿಂದಿದ್ದರಿಂದ ನನಗೂ ಕಳ್ತನ ಮಾಡೋ ಬುದ್ಧಿ ಬಂದಿದೆ ಅಂಥೇಳಿ ಅದನ್ನು ಅಲ್ಲೇ ಬಿಟ್ಟು ಬಂಗಾರನ, ಸ್ವಾಮಿ ಸಾಕು ನಿಮ್ಮ ಸತ್ಕಾರ ನಾನು ಬರ್ತೀನಿ ಅಂತೇಳಿ ಹೊರಡ್ತಾರೆ. ಅದಕ್ಕೆ ಸಮ್ಯಗ ಜೀವ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಸಮ್ಯಕ್ ಪ್ರಯತ್ನ, ಸರಿಯಾದ ಪ್ರಯತ್ನ ಅಂತಾರೆ. ನಾವೆಲ್ಲ ಸ್ವಲ್ಪ ಒಂದಿನ ಧ್ಯಾನ ಮಾಡಿಬಿಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. 1 2 ದಿನ 3 ದಿನ 4 ದಿನ ಮಾಡ್ತೀವಿ. ಆಮೇಲೆ ಎಲ್ಲ ಏನು ಹೇಳ್ತೀವಿ? ಮನಸ್ಸು ನಿಲ್ಸೋಕ್ಕಾಗಲ್ಲ, ಬಿಡಬೇಕು, ನಮಗಿದಾಗಲ್ಲ ಧ್ಯಾನ ಮಾಡೋಕ್ಕೆ ಅಂತೇಳಿ ಕೈ ಬಿಟ್ಬಿಡು. ಅದಕ್ಕೆ ಹೇಳ್ತಾರೆ ಕೃಷ್ಣ ಗೀತೆನಲ್ಲಿ ಕೂಡ, ಅಭ್ಯಾಸೇನು ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಸತತವಾದ ಪ್ರಯತ್ನ ಮತ್ತು ವೈರಾಗ್ಯದಿಂದ ನಿನ್ನ ಮನಸ್ಸನ್ನು ನೀನು ನಿಲ್ಲಿಸಬಹುದು ಅಂತ ಕರೆ ಕೊಡ್ತಾರೆ. ಅದಕ್ಕೆ ಸಮ್ಯಕ್ ಪ್ರಯತ್ನ, ಯಾವುದೇ ಸಾಧನೆಗೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದು. ಇನ್ನು ಸಮ್ಯಕ್ ಸ್ಮೃತಿ, ಸರಿಯಾದ ನೆನಪು. ನಮಗೆ ಸರಿಯಾದ ನೆನಪುಗಳಿರೋದು ಕಷ್ಟ. ಅದಕ್ಕೆ ಹೇಳ್ತಿದ್ರು, 40,000 पुस्तक पढ़ने के बाद 4 वाक्य मिल गया, 2 याद रखने का, 2 बोलने का. 40,000 पुस्तक पढ़ने के बाद 4 वाक्य मिल गया,
दो याद रखने का, दो बोलने का. 40,000 ಪುಸ್ತಕ ಓದಿದ ಮೇಲೆ 4 ವಾಕ್ಯ ಸಿಕ್ಕುವಂಥದ್ರಲ್ಲಿ. ಆ 4 ಎಂಥವಪ್ಪ ಅಂದರೆ 2 ಮರಿಬೇಕಾದವು, 2 ನೆನ್ಪಿಟ್ಕೋಬೇಕಾದವು ಅಂತ. 2 ನೆನ್ಪಿಟ್ಕೋಬೇಕಾದ್ದು ಯಾವುದು ಅಂದರೆ, ನನ್ನ ಬೆನ್ನ ಹಿಂದೆನೇ ಸಾವಿದೆ ಅನ್ನೋದನ್ನು ಯಾವಾಗಲೂ ನೆನ್ಪಿಟ್ಕೋ. ನನ್ನ ಹಿಂದೆ ಒಂದು ಮೈಟಿ ಪವರ್ ಇದೆ ಅನ್ನೋದನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರಿದೆ, 2ನ್ನ ಅಂತ. ಮರಿಬೇಕಾದ್ದು ಯಾವುದು? ನೀನು ಬೇರೆಯವರಿಗೆ ಮಾಡಿರೋ ಉಪಕಾರನ ಮರ್ತು ಬಿಡು, ನಾನು ಮಾಡಿದ್ದೆ ಅನ್ನೋದನ್ನ. ಬೇರೆಯವರು ನಿನಗೆ ಮಾಡಿರೋ ಅಪಕಾರವನ್ನು ಮರ್ತು ಬಿಡು, 2ನ್ನು ಮರ್ತು ಬಿಡು. ಅದು ನಾವೆಲ್ಲ ಉಲ್ಟಾ ಇದಕ್ಕೆ. ಇರಲಿ ನೋಡಿ, ಯಾವುದನ್ನು ನೆನಪಿಟ್ಕೋಬೇಕು ಬಿಡಬೇಕು ಅಂತ ನಾವೇ ತೀರ್ಮಾನ ಮಾಡೋಣ. ಕೊನೆಗೆ ಸಮ್ಯಕ್ ಸಮಾಧಿ ಅಂತ. ಇದು ಭಗವಾನ್ ಬುದ್ಧರ ಕೊನೆಯ ಒಂದು ಅಷ್ಟಾಂಗ ಪಥದಲ್ಲಿ ಕೊನೆ ಅಂಗ. ಇದು ಸಮ್ಯಕ್ ಸಮಾಧಿ. ಇದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಈ ನಾಲೆಡ್ಜ್ ಅನ್ನೋದು ಇದೆಯಲ್ಲ, ಈ ಎಲ್ಲ ನಾಲೆಡ್ಜ್ ಕೂಡ ಅದು ವಿಸ್ಡಮ್ ಆಗದೇ ಇದ್ದರೆ, ಅದು ಜ್ಞಾನವಾಗದೇ ಇದ್ದರೆ ಪ್ರಯೋಜನ ಏನೂ ಇಲ್ಲ. ತಿಳುವಳಿಕೆ ಬೇಕಾದಷ್ಟಿದೆ, ನಮಗೇನು ಕಡಿಮೆ ಇಲ್ಲ. ಆದರೆ ತಿಳುವಳಿಕೆ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ವಿಸ್ಡಮ್. ಅದು ಜ್ಞಾನದಿಂದ ಸಂಪೂರ್ಣನೇ ಬೇರೆ. ಅದು ಅದಕ್ಕೆ ಜ್ಞಾನ ಆಗಬೇಕು ಅಂದರೆ ಈ ಸಮಾಧಿ ಅಂದರೆ ಧ್ಯಾನವೆಂಬ ಮೂಸೆಯಲ್ಲಿ ನಿಮ್ಮ ತಿಳುವಳಿಕೆಗಳನ್ನು ಬೇಯಿಸಿರಿ ಅಂದರು. ಆಗ ಅದು ಜ್ಞಾನವಾಗಿ ಹೊರಹೊಮ್ಮುತ್ತೆ. ಇಟ್ ಬಿಕಮ್ ಪ್ರಾಕ್ಟಿಕಲ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ. ವಿಜ್ಞಾನ ಅಂದರೆ ಪ್ರಾಕ್ಟಿಕಲ್ ಅನ್ನೋದ್ರ ಅರ್ಥ. ಈಗ ನನ್ನ ಪ್ರಜ್ಞೆ ಬುದ್ಧಿಮಟ್ಟಕ್ಕೆ ಏರಿಬಿಟ್ರೆ ಸಹೋದರ ಭಾವ ಅನ್ನೋದು ನಾನು ಕಷ್ಟಪಟ್ಟು ಅನುಷ್ಠಾನ ಮಾಡಬೇಕಾದ ಸ್ಥಿತಿ ಅಲ್ಲ. ಇಟ್ ಬಿಕಮ್ ನ್ಯಾಚುರಲ್. ನನಗೆ ಎಲ್ಲಿ ನೋಡಿದ್ರು ಆ ದೈವಾಂಶನೇ ಕಾಣುತ್ತೆ. ಬುದ್ಧಿಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿಬಿಟ್ರೆ ಐ ಆಮ್ ಇನ್ ಯು, ಯು ಆರ್ ಇನ್ ಮೀ, ಐ ಆ್ಯಂಡ್ ಯು ಬೋತ್ ಆರ್ ಸೇಮ್. ಈ ಸ್ಥಿತಿ ನಮಗೆ ಅರ್ಥ ಆಗಿಬಿಡುತ್ತಂತೆ. ಎಲ್ಲಿ? ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ. ಅದಕ್ಕೆ ಈ ಸಮಾಧಿ ಅಂದರೆ ನಾವು ನಮ್ಮ ಬುದ್ಧಿ ಸ್ಥಿರವಾಗಬೇಕು. ಆ ಮಟ್ಟಕ್ಕೆ ಏರಿದ್ರೆ ನಾವು ಎಲ್ಲದರಿಂದನೂ ನಾವು ಬಿಡುಗಡೆಯನ್ನು ಹೊಂದಬೋದು ಅಂತಕ್ಕಂಥದ್ದೇ ಈ ಬುದ್ಧರ ಬೋಧನೆಗಳ ಒಂದು ಇಡೀ ಸಾರ. ಈ ಒಂದು ಆಷಾಢ ಹುಣ್ಣಿಮೆಯಂದು ನಾವು ಅವರ ಇಡೀ ವಿಚಾರಗಳನ್ನ ಮೆಲುಕು ಹಾಕಿದ್ದೇವೆ. ಅವುಗಳ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ಮಾತುಗಳನ್ನ ಮುಕ್ತಾಯ ಮಾಡೋಣ.